ನಮಸ್ಕಾರ. ಅಶ್ವವೇಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹೇಶ್ ಎಮ್ದಂಡ್. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ತನಿಖೆ ಈಗ ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಒಂದು ಕಡೆ SIT ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ, ಉತ್ಖನನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗ ದೂರುದಾರ ಅನಾಮಿಕ ವ್ಯಕ್ತಿಯ ಪರವಾಗಿ 6 ಮಂದಿ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ದಾರೆ. ಹೌದು, ನಿಜ, ಆ ವ್ಯಕ್ತಿ ಶವಗಳನ್ನು ಹೂತು ಹಾಕಿದ್ದನ್ನು ನಾವು ನೋಡಿದ್ದೀವಿ ಅಂತ ಹೇಳಿ ಅಲ್ಲಿದ್ದಂತಹ ಸ್ಥಳೀಯರು 6 ಮಂದಿ SIT ಅಧಿಕಾರಿಗಳ ಮುಂದೆ ಬಂದು ನಿಂತ್ಕೊಂಡಿದ್ದಾರೆ. ಸೊ ಇಡೀ ಪ್ರಕರಣಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಅಂದರೆ ದೂರುದಾರನ ಪರವಾಗಿ ಒಂದಿಷ್ಟು ಜನರು ಬಂದು ನಿಂತ್ಕೊಂಡಿದ್ದಾರೆ. ಇದಲ್ಲದೆ ಈ ಪ್ರಕರಣದಲ್ಲಿ ಮತ್ತೊಂದು ತಿರುವು ಪಡೆದುಕೊಂಡಿರೋದು ಏನು ಅಂತ ಹೇಳಿದ್ರೆ 13ನೇ ಸ್ಪಾಟಲ್ಲಿ 8ಕ್ಕೂ ಹೆಚ್ಚು ಶವಗಳನ್ನು ನಾನು ಹೂತು ಹಾಕಿದ್ದೀನಿ ಅಂತ ದೂರುದಾರ ಹೇಳಿದ್ದ. ಬಟ್ 13ನೇ ಸ್ಪಾಟ್ ಇವತ್ತು ಉತ್ಖನನ ಆಗಬೇಕಿತ್ತು. ಇವತ್ತು ಉತ್ಖನನ ಆಗಲಿಲ್ಲ. ಬದಲಿಗೆ 11A ಅಂದರೆ ಈ ಹಿಂದೆ 11ನೇ ಸ್ಪಾಟ್ನಲ್ಲಿ ಉತ್ಖನನ ಮಾಡಬೇಕಿತ್ತು. ಅದರ ಬದಲಾಗಿ ಬಂಗ್ಲಗುಡ್ಡದ ಮೇಲೆ ಉತ್ಖನನ ಆಯಿತು. ಅಲ್ಲಿ ಒಂದು ಅಸ್ಥಿ ಪಂಜರ ಸಿಕ್ತು. ಆ ಸ್ಪಾಟಲ್ಲಿ ಮತ್ತೆ ಇವತ್ತು ಉತ್ಖನನ ಆಯಿತು. ಬಟ್ ಇವತ್ತು ಏನೂ ಸಿಗಲಿಲ್ಲ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ನಡುವೆ SITಯ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಾಂತಿಯವರು ಬೆಳ್ತಂಗಡಿ SIT ಕಚೇರಿಯಲ್ಲಿ ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ 10 ದಿನ ಆಯಿತು SIT ಫಾರ್ಮ್ ಆಗಿ ತನಿಖೆ ಆರಂಭವಾಗಿ. ಆರಂಭದಲ್ಲಿ ದೂರುದಾರನ ವಿಚಾರಣೆ ಇತ್ತು. ಅದಾದ ಬಳಿಕ ಈಗ ಉತ್ಖನನ ಕಾರ್ಯ. ಈಗ 10 ದಿನದಲ್ಲಿ ಏನೆಲ್ಲ ಆಗಿದೆ ಅನ್ನುವ ವರದಿಯನ್ನು ತರಿಸ್ಕೊಂಡಿದ್ದಾರೆ. ಇದರ ಜೊತೆಗೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಸಾಕಷ್ಟು ಕುತೂಹಲ ಇದೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ನಾಳೆಯಿಂದ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅಂತ ಹೇಳಿ. ಸೊ ರೋಚಕ ಘಟ್ಟ ತಲುಪಿದೆ. ಧರ್ಮಸ್ಥಳ ಬುರುಡೆ ರಹಸ್ಯ. SIT ಅಧಿಕಾರಿಗಳ ಮುಂದೆ ಮತ್ತೊಂದು ಸಾಕ್ಷ್ಯ ಲಭ್ಯವಾಗಿದೆ. ಅನಾಮಿಕನ ಆರೋಪದ ನಡುವೆ ಮತ್ತೊಂದು ದೂರು ದಾಖಲಾಗಿದೆ. ದೂರುದಾರನ ಪರವಾಗಿ ಸ್ಥಳೀಯರು 6 ಮಂದಿ ಬಂದು ನಿಂತ್ಕೊಂಡಿದ್ದಾರೆ. ಹೌದು, ಶವ ಹೂತು ಹಾಕಿರೋದನ್ನ ನಾವು ನೋಡಿದ್ದೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. SIT ಅಧಿಕಾರಿಗಳ ಮುಂದೆ ಹಾಜರಾಗಿ ಸಾಕ್ಷಿಯನ್ನ ಹೇಳ್ತಾರ. ಹಾಗಾದ್ರೆ ಇವರು SIT ಇನ್ನೂ ಕೂಡ ನೋಟಿಸ್ ಕೊಟ್ಟಿಲ್ಲ. ಈ 6 ಮಂದಿಯ ಬಗ್ಗೆ SIT ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಸದ್ಯದ ಕುತೂಹಲ. ಇದರ ಜೊತೆಗೆ ಜಯಂತ್ ಶೆಟ್ಟಿ ಮೊನ್ನೆ ಅಷ್ಟೇ ಬಾಲಕಿಯ ಮೃತದೇಹದ ಬಗ್ಗೆ ಮಾತನಾಡಿದ್ರು. ಬಾಲಕಿಯ ಮೃತದೇಹ ಹೊರಗಡೆ ಇತ್ತು, ಪೊಲೀಸರಿಗೆ ಮಾಹಿತಿ ನೀಡದೆ ಆ ಶವವನ್ನು ಹೂತು ಹಾಕಲಾಯಿತು ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇಡೀ ಪ್ರಕರಣ ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನಾಳೆಯಿಂದ ಏನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆಲಿದ್ದಾರೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯಾಗಿರುವಂಥ ಬಸವರಾಜ್ ಮಾಲಗತ್ತಿ ಸರ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರಿ, ಆಲ್ಮೋಸ್ಟ್ 10 ದಿನಗಳಿಂದ ಇದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. 10 ದಿನಗಳಿಂದ ಆರಂಭದಲ್ಲಿ 2 ದಿನ ವಿಚಾರಣೆ ಆಯಿತು. ಅದಾದ ನಂತರ 8 ದಿನ ಅಂದರೆ ಉತ್ಖನನ ಕಾರ್ಯ ನಡೆದಿದೆ. ಇಲ್ಲಿವರೆಗೂ ನಡೆದಂಥ ತನಿಖೆ ಬಗ್ಗೆ ಏನು ಅನಿಸ್ತಾ ಇದೆ ಸರ್ ಇವತ್ತು ಸೇರಿಕೊಂಡು? ಅವನು ಮೊದಲೇನೋ 14 ಪಾಯಿಂಟ್ ತೋರಿಸಿದ್ದ. ಅದರಲ್ಲಿ ಒಂದು 2 ಪಾಯಿಂಟಲ್ಲಿ ಬುರುಡೆ ಮತ್ತು ಮೂಳೆಗಳ ಪೀಸ್ಗಳು ಸಿಕ್ಕಿದ್ದಾವೆ. ಉಳಿದ್ರಲ್ಲಿ ಏನು ಸಿಕ್ಕಿಲ್ಲ. ಬಟ್ ಇವತ್ತು ಹೊಸದ ಬೆಳವಣಿಗೆ ಅಂದರೆ ಅವನಿಗೆ ಪರವಾಗಿ 6 ಜನ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ದಾರೆ, ನಾವು ಹೂತು ಹಾಕಿದ್ದೀವಿ ಅಂತ. ಇದು SIT ಅವರು ಅವ್ರನ್ನೂ ಸಹ ಕರೆದು ಅವ್ರು ಹೇಳಿಕೆ ತಗೋತಾರೆ. ಅವರೆಲ್ಲೇ ಹೂತು ಹಾಕಿರಪ್ಪ ತೋರಿಸಿ ಬನ್ನಿ ಅಂತ ಹೇಳಿದ್ರು. ಅವ್ರನ್ನೂ ಕರ್ಕೊಂಡು ಹೋಗಿ ಸ್ಥಳದ ಜಾಗವನ್ನು ಐಡೆಂಟಿಫೈ ಮಾಡಿಸ್ತಾರೆ. ಆಮೇಲೆ SDMಗೆ ರಿಪೋರ್ಟ್ ಕೊಟ್ಟು SDMಗೆ ಕರೆಸಿ ಅವ್ರ ಮುಖಾಂತರ ಡೆಡ್ ಬಾಡಿಯನ್ನು ಎಲ್ಲಿ ಹೂತು ಹಾಕಿದ್ದಾರೆ ಅದನ್ನು ಎಕ್ಸ್ಯೂಮ್ ಮಾಡಲಿಕ್ಕೆ FSL ಮತ್ತು ಡಾಕ್ಟರ್ಸ್ ಟೀಮು ಎಲ್ಲರೂ, ಪಂಚರು ಎಲ್ಲರೂ, AC ಎಲ್ಲರ ಜೊತೆಗೆ ಹೋಗಿ ಅದನ್ನು ಅಗದು ಅದರ ಹುಡುಕೋ ಪ್ರಯತ್ನ ಮಾಡ್ತಾರೆ. ಅದ್ರ ಬಗ್ಗೆ ಗೀಜರ್ ಎಲ್ಲ ಮಾಡ್ತಾರೆ. ಇದನ್ನು ಅವರು SIT ಅವರು ACಗೆ ಒಂದು ರಿಕ್ವೆಷನ್ ಕೊಡ್ತಾರೆ. ಇವರು ಹೊಸದಾಗಿ ಒಂದು 6 ಜನ ಬಂದಿದ್ದಾರೆ, ಅವ್ರು ನೀವು ತೋರಿಸ್ತೀವಿ ಅಂತ ಹೇಳ್ತಾರೆ, ನೀವು ಬಂದು ಅದನ್ನು ಎಕ್ಸ್ಯೂಮ್ ಮಾಡಿ ಅಂತ ಅವ್ರಿಗೆ ರಿಕ್ವೆಷನ್ ಕೊಡ್ತಾರೆ. ಆ ಪ್ರಕಾರ ಅವ್ರು ಬಂದು ಅದನ್ನು ಪಂಚನಾಮ ಮಾಡಿ ಅವ್ರಿಗೆ ಕರ್ಕೊಂಡು ಹೋಗಿತ್ತು. ಅವ್ರು ಏನು ತೋರಿಸ್ತಾರೆ ಜಾಗ ಅದನ್ನು ಎಕ್ಸ್ಯೂಮ್ ಮಾಡಿ ತನಿಖೆ ಮಾಡ್ತಾರೆ. ಇದು ಪ್ರೊಸೀಜರು. ಅವರು ಇದು ಅದಲೇ ಏನು ಬರೇ ಹೋಗ್ತಿದ್ದಾರೋ ಅದು ಡೆಡ್ ಬಾಡಿ ಹೇಗಿತ್ತು ಆ ಸ್ಥಿತಿಯಲ್ಲಿ
ಅದ್ರ ಮೇಲೆ ಮೈ ಮೇಲೆ ಏನಾದರೂ ಗಾಯಗಳಾಗಿದ್ದವ ಹಾಗೂ ಹ್ಮ್ ಕೆಲವೊಂದು ಅವನು ಫಸ್ಟು ಅನಾಮಿಕ ವ್ಯಕ್ತಿ ಅವನು ಲೈಂಗಿಕ ದೌರ್ಜನ್ಯ ಆದಂಥ ಅತ್ಯಾಚಾರಕ್ಕೆ ಒಳಗಾದಂಥ ಡೆಡ್ ಬಾಡಿಗಳನ್ನ ನಾನು ಬರೀಡ್ ಮಾಡಿದ್ದೇನೆ ಅಂತ ಹೇಳ್ತಾನೆ. ಹೌದು. ಸೊ ಅದರರ್ಥ ಈ ಡೆಡ್ ಬಾಡಿ ಇವರು 6 ಜನ ನೋಡಿದಾಗ ಹೇಗಿತ್ತು ಅದು, ಅದೇನಾದರೂ ಆ ಥರ ಕಂಡು ಬಂತ ಹೇಗೂ, ಅದು ಗಂಡು ಹೆಣ್ಣು, ಅದು ಎಲ್ಲ ಎಷ್ಟು ವರ್ಷದಿಂದ ಮಾಡಿದ್ದೀರಿ ಎಲ್ಲ ಪ್ರತಿಯೊಂದನ್ನು ಡಿಟೇಲ್ ಅವ್ರು ಹೇಳಿಕೆ ತಗೋತಾರೆ. ತಗೊಂಡು ಅಲ್ಲಿ ಅಕಸ್ಮಾತ್ ಸಿಕ್ಕರೆ ಅದನ್ನು ಅವರು ಯಾರಿಗೆ ಸಂಬಂಧಪಟ್ಟಿದ್ದು ಡೆಡ್ ಬಾಡಿ ಅಂತ ಪತ್ತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಓಕೆ. ಅಲ್ಲಿ ಅಕಸ್ಮಾತ್ ಆ ಡೆಡ್ ಬಾಡಿ ಏನಾದರೂ ವಸ್ತುಗಳು ಅಲ್ಲಿ ಮೆಟ್ಲು ಏನಾದರೂ ಸಿಕ್ಕರೆ ಅವು ಸಹ ಜಪ್ತ್ ಮಾಡ್ತಾರೆ. ಜಪ್ತ್ ಮಾಡಿ ಆ ಮೆಟ್ಲುಗಳನ್ನು ಫೋಟೋಗ್ರಾಫಿ ಮಾಡಿ ವೈಡ್ ಪಬ್ಲಿಸಿಟಿ ಕೊಡ್ತಾರೆ. ಈ ಸಿಕ್ಕಂಥ ವಸ್ತುಗಳು ಯಾರಾದರೂ ಸಂಬಂಧಪಟ್ಟ ಮಗುವಿಂದ ಹೇಗೋ ಅಂತೇಳೋದು, ಅಥವಾ ಮಗುಂದ ಹೇಗೋ, ಯಾರ್ದು ಗಂಡಸರ್ದ ಹೇಗೋ ಅಂತೇಳೋದು ಪ್ರಕಟಣೆ ಹೊಡಿಸ್ತಾರೆ. ಅದು ನೋಡಿ ಯಾರಾದರೂ ಹೌದು ಇದು ನಮ್ಮ ಹುಡುಗಿದೆ ವಸ್ತುಗಳು, ಇದು ರಿಂಗು, ಕಾಲನ್ ಚೈನು, ನತ್ತು ಅಥವಾ ಇನ್ನೂ ಕಿವಿ ಓಲೆ ಅವು ಇವು ಏನೋ ಇರ್ತಾವೆ ಹೆಣ್ಮಕ್ಳು ಹಾಕ್ಬೋದೆಲ್ಲ ಥಿಂಗ್ಸ್, ಮೆಟಲ್ ಥಿಂಗ್ಸು ಅಂದರೆ ಅದು ಹಾಳಾಗಲಾರ್ದಂಥ ವಸ್ತುಗಳು ಯಾವ ಇದೆ ಅಂಥವು ಇದ್ದೇ ಇರ್ತವೆ. ಅವು ಅದ್ರ ಮೇಲೆ ಐಡೆಂಟಿಫೈ ಮಾಡ್ತಾರೆ. ಹಿಂದೆ ನಾನು ಅನೇಕ ಸಲ ಹೇಳಿದ್ದೇನೆ, ಅದ್ರದ್ದು ತಲೆ ಬುರುಡೆ ಸಿಕ್ಕರೆ ಅದ್ರದ್ದು ನಾವು ಕೆಲಸಕ್ಕೆ ಸೇರಿದಾಗ ಅವಾಗ DNA ಟೆಸ್ಟ್ ಅದು ಇರಲಿಲ್ಲ. ಅದ್ರಾಗ ಸೂಪರ್ ಇಂಪೋಸಿಷನ್ ಮಾಡ್ತಿದ್ರು, ತಲೆ ಬುರುಡೆನೇ ಎಲ್ಲ ಪೇಸ್ಟ್ರ ಪೆರಿಸ್ದಿಂದ ಅದನ್ನು ಒಂದು ಮುಖದ ಥರ ಮಾಡಿ ಅದು ಹ್ಯಾಂಗೆ ಬುರುಡೆ ಇರ್ತದೆ ಅದೇ ಥರ ಅದರ ಹಿಂದೆ ಒರಿಜಿನಲ್ ಮುಖ ಹೇಗಿತ್ತು ಅದಕ್ಕೆ ಹೋಲೋ ಹಾಗೆ, ಅದನ್ನು ಡಿಕ್ಟೋ ಅದೇ ಬರೋದಿಲ್ಲ, ಅದಕ್ಕೆ ಹೋಲೋ ಹಾಗೆ ಮಾಡಿ ಅದನ್ನು ಫೋಟೋ ಗ್ರೂ ಅಪ್ ಮಾಡಿ ಆಮೇಲೆ ನಾವು ಪೇಪರಿಗೆ ಕೊಡ್ತಿದ್ದೀವಿ. ಈ ಥರ ಫೋಟೋದಲ್ಲಿರುವಂಥ ಚಿತ್ರದಲ್ಲಿರುವಂಥ ವ್ಯಕ್ತಿ ಯಾರಿಗಾದರೂ ಮೃತಪಟ್ಟಿದ್ದು ಸಂಬಂಧಿಕರಿದ್ದಾರಾ ನೀವು ಇದ್ದರೆ ಅಂಥವ್ರು ಬಂದು ಇಲ್ಲಿ ಭೇಟಿ ಆಗ್ಬೋದು ಅಂತ ಹೇಳ್ತಿದ್ದೀವಿ. ಇನ್ನೊಂದು 20-30 ಕೆಲವೊಬ್ರು ಹೇಳ್ತಾರೆ FSLದವರು 30 ಭಾಳ ವರ್ಷ ಆದಮೇಲೆ ಅದು ಕೊಳೆತು ಹೋಗುವಂಥ ಸ್ಥಿತಿ ಇರ್ತದೆ. ಬೋನ್ ಸಿಗಲ್ಲ ಹಲ್ಲಿಂದ ಇರ್ತದೆ, ಹಲ್ಲುಗಳು ಎಂದೂ ಹೋಗೋದಿಲ್ಲ. ಈಗ ಹಲ್ಲುಗಳ ರಿಪೇರಿ ಮಾಡಿಸೋದಿರ್ತಾರೆ ಕೆಲವೊಬ್ರು, ಅದು ಅದ್ರ ಮೇಲೆ ಐಡೆಂಟಿಫೈ ಮಾಡ್ಬೋದು, ಹಲ್ಲು ಹಾಕ್ಸ್ಕೊಂಡಿದ್ದು ಐಡೆಂಟಿಫೈ ಮಾಡ್ಬಿಡೋದು. ಮೊನ್ನೆ ಒಂದು ಹೇಳ್ದಂಗೆ ಆಯ್ತು ನನ್ನ ಕತೆ, ಬಾಯಿ ತೆರೆದಿದ್ದು ಹೇಳ್ದೆ ನಾನು ಬಂಗಾರ. ಅದು ಒಂದು ಹಲ್ಲು ನಾನು ಬೆಳಗಾವಿಯಲ್ಲಿದ್ದಾಗ ಒಂದು ಶ್ರೀಮಂತ ಯಜಮಾನ, ಒಂದು 75-76 ವರ್ಷದ ಯಜಮಾನ, ಅವನು ತೀರ್ಕೊಂಡ್ಬಿಟ್ಟ. ಅವನು ತೀರ್ಕೊಂಡ್ಮೇಲೆ ಅದನ್ನು ಎಲ್ಲ ಮನೆ ಎಲ್ಲ ಜನ ಹೋಗಿ ಶ್ರೀಮಂತರೆಲ್ಲ ಅದ್ದೂರಿಯಾಗಿ ಶವ ಸಂಸ್ಕಾರ ಮಾಡಿ ಬಂದರು. ಮರುದಿವಸ ಅದು ಡೆಡ್ ಬಾಡಿ ಇದು ಮೇಲೆ ಬಿದ್ದಿದೆ, ಗೋರಿ ಮೇಲೇ ಬಿದ್ದಿದೆ. ಇವರು ಇದು ಹೆಂಗೆ ನಿನ್ನೆ ನಾವು ಅದು ಹೋಗಿದ್ದೀವಿ 3 ದಿವಸಕ್ಕೆ ಪೂಜೆಗೆ ಹೋಗ್ತಾರಲ್ಲ ಅವಾಗ ನೋಡಿದ್ದಾರೆ ಅವರು, ಯಾರು ಇದು ಯಾರೋ ಇದು ಹೆಂಗೆ ಬಂತು ಮೇಲೆ, ಅದು ಬಾಯಿ ಅಂತ ತೆರೆದಿತ್ತಂತೆ. ಅದು ತೆರೆದಿದ್ದು ಇದು ಹೆಂಗೆ ಇಷ್ಟೊಂದು ಇದಾಯ್ತು. ನಾವು ಭಾಳ ಆಳವಾಗಿ ಹೋಗ್ದಿದ್ದೀವಿ, ನಾವು ಮೇಲೇನೇ ಹೋಗೋದಿಲ್ಲ. ನಾನು ಸರ್ ಹಿಂಗಾಗಿದೆ ಅಂತ ಬಂದು ಕಂಪ್ಲೇಂಟ್ ಕೊಟ್ಟರು, ಯಾರೋ ಹಿಂಗೆ ಮಾಡಿದ್ದಾರೆ. ನಾನಂದೆ ತೋಳಗಳ ಬಂದು ಏನೋ ನೀವು ಮೇಲೆ ಹೋಗಿದ್ರಿ ಕಾಣ್ತದೆ, ಅದು ತೋಳಗಳು ಕೆದರ್ತವೆ, ಕೆದರಿ ಡೆಡ್ ಬಾಡಿ ಮೇಲೆ ತೆಗೆದು ತಿನ್ಲಿಕ್ಕೆ ಪ್ರಯತ್ನ ಮಾಡ್ತವೆ. ಸೊ ಆ ಥರ ಏನಾರು ಆಗಿರ್ಬೇಕು ನೋಡು ಅಂತಂದೆ ನಾನು. ಇಲ್ಲ ಸರ್ ನಾವು ಭಾಳ 5-6 ಅಡಿ ನಾವು ಡೀಪ್ ಹೋಗಿದ್ದೀವಿ, ಒಳಗೆ ಹೋಗಿದ್ದೀವಿ, ಅದೇನು ಹಾಗೇನಿಲ್ಲ ಅಂತಂದರು. ಆಯ್ತು ನಡಿ ಅಂತ ಹೋದ್ವಿ ನೋಡ್ಲಿಕ್ಕೆ. ನೋಡಿದ್ರೆ ಅದು ಬಾಯಿ ಒಂದು 4-5 ಇಂಚು ತೆಗೆದಿದ್ದು ಹಾಗೇ ಇದೆ. ಅದು ಯೂಶ್ವಲಿ ಸತ್ತಾಗ ಬಾಯಿ ಸ್ವಲ್ಪ ಓಪನ್ ಇರ್ತದೆ, ಸ್ವಲ್ಪ ಓಪನ್ ಇರ್ತದೆ, ಅಷ್ಟೊಂದು ಬಾಯಿ ಇದು ಭಯಾನಕವಾಗಿ ಕಾಣ್ತಾ ಇತ್ತು. ಬಾಯಿ ಫುಲ್ ಓಪನ್ ಇತ್ತು. ಅದೇ ನನಗೂ ಆಶ್ಚರ್ಯ ಆಯ್ತು, ಏನು ನಾನು ಅವ್ರಿಗೆ ಹೇಳಿದೆ, ನೋಡು ಬಾಯಲ್ಲಿ ಏನಾರು ಹಾಕಿದಾರೋ ಏನು ಮಾಡಿದಾರೋ ನೋಡು ಅಂತಂದೆ. ಆಮೇಲೆ ನೋಡಿದ್ರೆ ಅದು 2 ಹಲ್ಲಿಲ್ಲ. ಅವನು ಶ್ರೀಮಂತ ಆಗಿದ್ದರಿಂದ ನಮ್ಮ ಕಡೆ ಆ ಕಡೆ ಏನು ಮಾಡ್ತಾರೆ, ಶ್ರೀಮಂತರೆಲ್ಲ ಬಂಗಾರಲ್ಲಿ ಹಾಕಿಸ್ತಾರೆ. ಸೊ ಯಾರೋ ಕಳ್ಳರು ಬಂದು ಅದು ಪಕ್ಕದ ತಗೊಂಡು 2 ಹಲ್ಲು ಕಿತ್ಕೊಂಡು ಹೋಗಿದ್ದಾರೆ. ಡೆಡ್ ಬಾಡಿ ಗೊತ್ತಿದೆ ಶ್ರೀಮಂತ ಇವ್ರ ಹತ್ರ ಹಲ್ಲಿದೆ ಅಂತ ಬಂಗಾರ. ಅವ್ರಿಗೆ ಗೊತ್ತಿದೆ, ಸಂಬಂಧಿಕರಿಗೆ ಗೊತ್ತಿದೆ, ನಮ್ಮ ತಾತ ಹಿಂಗೆ ಹಲ್ಲು ಹಾಕ್ಸ್ಕೊಂಡಿದ್ದ ಅಂತ ಗೊತ್ತಿದೆ. ಅವ್ರು ನೋಡಿದ್ರು, ಸರ್ ಇದು ನಮ್ಮ ತಾತ 2 ಹಲ್ಲು ಹಾಕ್ಸ್ಕೊಂಡಿದ್ದ ಬಂಗಾರದು, ಅದು ಕಿತ್ಕೊಂಡು ಹೋಗ್ಯಾರ ಯಾರೋ ಇದು. ನಾವು ನೋಡಿದ ಹೌದು ಅನ್ನಿಸ್ತು. ಈ ಥರ ಹಲ್ಲುಗಳನ್ನ ಹೇಗೆ ಮೆಟಲ್ ಇದ್ದರೆ ಅದ್ರ ಬಗ್ಗೆ ಐಡೆಂಟಿಫೈ ಮಾಡ್ಬೋದು. ಆ ಥರ ಡೆಡ್ ಬಾಡಿಗಳು ಯಾರಾದರೂ ರಿಪೇರಿ ಮಾಡ್ಕೊಂಡಿದ್ರೆ ಇರಬಹುದು, ಅಥವಾ ಹಲ್ಲಿಂದನೂ DNA ಟೆಸ್ಟ್ ಮಾಡ್ಬೋದು. ಅಕಸ್ಮಾತ್ ಬೋನ್ಗೇನು ಏನಾದರೂ ಸಿಗದೇ ಇದ್ದರೆ, ಅದರಲ್ಲಿ ಡಿಟೆಕ್ಟ್ ಆಗದೇ ಇದ್ದರೆ ಇದರಿಂದ ಹಲ್ಲಿಂದ ಮಾಡ್ಬೋದು. DNA ಟೆಸ್ಟ್ ಮಾಡಿ ಅದರಿಂದ ರಿಲೇಷನ್ಸ್ ಕಂಡು ಹಿಡಿಬಹುದು. ಸೊ ಇದೊಂದು ಪ್ರೊಸೀಜರ್. ಈ ಥರ ಮಾಡೋದ್ರಿಂದ
ಯಾವ್ದು ಆರೋಪಿಗಳು ಅನಾಮಿಕ ವ್ಯಕ್ತಿಗಳು ಇರ್ತಾರೆ, ಅದು ನಮ್ಮ ತನಿಖೆಯಲ್ಲಿ ಏನಿದೆ, ಡೆಡ್ ಬಾಡಿ ಐಡೆಂಟಿಫೈ ಆಗ್ಬೇಕು ನಮಗೆ, ಯಾರ್ದಂತ ಗೊತ್ತಾಗಬೇಕು. ಗೊತ್ತಾಗದೇ ಇದ್ರೆ ತನಿಖೆ ಮಾಡೋದು ಭಾಳ ತೊಂದರೆ ಆಗ್ತದೆ, ಭಾಳ ಕಷ್ಟ ಆಗ್ತದೆ. ಯಾಕಂದ್ರೆ ಯಾರ್ದಂತಂದ್ರೆ ಯಾರು ತಂದಿದ್ದು, ಈಗ ನೋಡಿ ಆಗ ಅವ ಏನು ತೋರಿಸಿದಾನೆ ಡೆಡ್ ಬಾಡಿ ತೋರಿಸಿದ ವ್ಯಕ್ತಿ, ಅವ್ನು ಲೈಂಗಿಕ ದೌರ್ಜನ್ಯ ನಡೆದಿದ್ದೆ ಅಂತ ಹೇಳ್ತಾನೆ ಅವನು. ಒಬ್ಬಳು ಸ್ಕೂಲ್ ಹುಡುಗಿ ಬಂದಿದ್ಳು, ಅವಳು ಸ್ಕೂಲ್ ಬ್ಯಾಗ್ ತಂದಿದ್ಳು, ಅದು ಲೈಂಗಿಕ ದೌರ್ಜನ್ಯ ಅವನಿಗೆ ಹೆಂಗೆ ಗೊತ್ತಾಗ್ತದು, ಅದ್ರ ಬಗ್ಗೆ ನಾವು ಇಂಟ್ರಾಗೇಷನ್ ಮಾಡ್ತೇವೆ. ನಿನಗೆ ಹೆಂಗ್ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಗೊತ್ತಾತಪ್ಪ. ಅದು ಡೆಡ್ ಬಾಡಿ, ಬೇರ್ ಬಾಡಿ ಇತ್ತ, ಅದ್ರ ಮೇಲೆ ಏನಾದ್ರು ಗಾಯಗಳಿದ್ದುವ, ಎದೆ ಮೇಲೆ ಏನಾದ್ರು ಪರಿಚಿತ ಗಾಯಗಳಿದ್ದುವ, ತೊಡೆ ಹತ್ರ ಏನಾದ್ರು ಇದು ಆಗಿದ್ದುವ, ಅದು ಫ್ರೆಶ್ ನೋಡೋಣ ಬಾಡಿ ಅವ ಬರೀ ಮಾಡುವ. ಕರೆಕ್ಟ್. ಸೊ ಅದೇ ರೀತಿ ಏನು 6 ಜನ ಬಂದಾರ ಅವ್ರನ್ನೂ ಆ ಥರ ಕೇಳ್ತಾರೆ, ಎಲ್ಲ ಕೇಳ್ತಾರೆ. ಕೇಳಿ ಅದ್ರ ಮೇಲೆ ನಿನಗೆ ಹ್ಯಾಂಗ್ ಸಂಶಯ ಬಂತು, ಅದು ರೇಪ್ ಆಗಿದೆ ಅಥವಾ ಅತ್ಯಾಚಾರ ಆಗಿದೆ ಅಂತ ನೀ ಹೇಳ್ತಾ, ನಿನಗೆ ಹೆಂಗ್ ಸಂಶಯ ಬಂತು, ಅದೊಂದು ಡಿಟೇಲ್ ಕೊಡಕ್ಕೆ ನಿನಗೆ ಯಾರು ಹೇಳಿದ್ರು, ಅಥವಾ ತಂದು ಕೊಟ್ಟವ್ರು ಯಾರು ಡೆಡ್ ಬಾಡಿ, ಅದನ್ನ ಮತ್ತು ಅವ್ರ ಕಡೆಯಿಂದ ಅವರು ನಿನಗೆ ಹೊಡೆದವ್ರು ಯಾರು, ರೇಪ್ ಮಾಡಿದವ್ರು ಯಾರು, ಕೊಲೆ ಮಾಡಿದವ್ರು ಯಾರು, ಇದೆಲ್ಲ ಪ್ರತಿಯೊಂದನ್ನ ಮಾಹಿತಿ ತೆಗಿತೇವೆ ನಾವು. ಓಕೆ. ಒಂದು ಲಿಂಕ್ ಸಿಕ್ತಂದ್ರೆ ಆ ಲಿಂಕ್ಲಿಂದ ಚೈನ್ ಲಿಂಕ್ ಒಬ್ರಿಗೊಬ್ರು ನಾವು ಅದು ತನಿಖೆ ನಡೀತಾ ಇರ್ತದೆ. ವೆರಿ ಇಂಟ್ರೆಸ್ಟಿಂಗ್ ಇರ್ತದೆ ತನಿಖೆ. ಅದನ್ನು ಒಂದಕ್ಕೊಂದು ಚೈನ್ ಲಿಂಕು, ಒಂದು ಇಂಟ್ರಾಕ್ಷನ್ ಮಾಡಿದ, ಅವ ಮತ್ತೊಬ್ಬನ ಹೆಸರು ಹೇಳ್ತಾನೆ, ಸರ್ ಅವ ರೇಪ್ ಮಾಡ್ದ, ಅವ ಹಿಡ್ದ, ಅವ ಇದು ಕಾಯಿ ಕಾಲು ಹಿಡಿದಿದ್ದ, ಇದು ಮಾಡ್ದ. ಈಗ ರೇಪ್ ಮಾಡಿದ ವಿಕ್ಟಿಮ್ ಏನು ಸುಮ್ಮನೆ ಕೊಡುವುದಿಲ್ಲ, ಅಕ್ಕಿ ಪ್ರೊಟೆಸ್ಟ್ ಮಾಡ್ತಿರ್ತಾರೆ. ಅದಕ್ಕೆ ಇನ್ನೊಂದಿಬ್ರು ಇರ್ತಾರೆ ಹಿಡಿಯೋರು, ಮಾಡೋರು, ಹೊಡೆಯೋರು, ಇದು ಮಾಡೋರು ಇರ್ತಾರೆ ಅಂಥವ್ರು, ಅಥವಾ ಅವ್ರ ಜೊತೆಗೆ ಸಾಮೀಲಾದವರು ಇರ್ತಾರೆ. ಸೊ ಈ ಥರ ವ್ಯಕ್ತಿಗಳನ್ನು ನಾವು ಅದನ್ನು ಪತ್ತೆ ಹಚ್ಚಿ ಅವ್ರನ್ನ ಕನ್ಫರ್ಮ್ ಆದಾಗ ಅವಾಗ ಅರೆಸ್ಟ್ ಮಾಡ್ತೇವೆ. ಇದು ಬರೇ ಡೆಡ್ ಬಾಡಿ ಮೇಲೆ ನಮ್ಮ ತನಿಖೆ ನಡೆಯುವುದಿಲ್ಲ. ತನಿಖೆ ಉಳಿದ ಆಯಾಮಗಳನ್ನ. ಹೌದು, ನಾನು ಇಲ್ಲಿಗೆ ಬರ್ತಿದ್ದೆ. ನೀವು ಕಳೆದ ಬಾರಿ ಕೂಡ ಒಂದು ಮಾತು ಹೇಳಿದ್ರಿ ನೋಡಿ, ಈಗ ಉತ್ಖನನ ನಡೀತಾ ಇದೆ, ಇಲ್ಲಿ ಮೃತದೇಹಗಳು ಸಿಕ್ಕಿದ್ರೆ ಅಥವಾ ಅಸ್ಥಿಪಂಜರ ಸಿಗುತ್ತೋ ಇಲ್ವೋ ಅನ್ನೋದು ಸೆಕೆಂಡ್ರಿ, ಬಟ್ ಇವುಗಳನ್ನು ಹೊರತುಪಡಿಸಿ ಕೂಡ ತನಿಖೆ ನಡೆಯುತ್ತೆ ಅಂತ ಹೇಳಿದ್ರು. ಅದು ಯಾವ ರೀತಿ ಅಂತ ಈಗ ನಾವು ಅದು ಎಕ್ಸಾಸ್ಟ್ ಆಗಬೇಕು. ಈಗೇನು SIT ಅವರು ತನಿಖೆ ಮಾಡ್ತಾ ಇದ್ದಾರೆ, 14-15 ಜಾಗ ಐಡೆಂಟಿಫೈ ಮಾಡಿದ್ದಾರೆ. ಈಗ ಅದನ್ನ 14-11 ಆಗಿದ್ದಾರೆ, ಒಂದು ಮಾತ್ರ ಬಾಕಿ ಇದೆ. ಅದು ಆದ್ಮೇಲೆ ನಂತರ ಸ್ಕೂಲ್ ಹುಡುಗಿದನ್ನು ತೋರಿಸಿಲ್ಲ ಅವನು, ಇನ್ನು ಕಲೇರಿ ಅಲ್ಲಿ ಹೋಗಿಲ್ಲ. ಪೆಟ್ರೋಲ್ ಬಂಕ್ ಅದನ್ನು ಅಗಿತಾರೆ. ಆಮೇಲೆ ಇನ್ನೊಂದು 20-30 ಏನೋ ತೋರಿಸ್ತೀವಿ ಅಂತೇನೋ ಹೇಳೋಣಂತ ಸುದ್ದಿ ಇತ್ತು. ಆ ವ್ಯಕ್ತಿ ಹೇಳ್ತಾ ಇದ್ದಾರೆ, ಇವುದು ಫಸ್ಟ್ ಅಂದ್ರೆ ಮೊದಲ ಭಾಗದಲ್ಲಿ ಇದು 13 ಸ್ಪಾಟ್ ಅಂತ ಹೇಳಿದಿರುವಂತದ್ದು. ಇದ್ರ ಜೊತೆಗೆ ಆಗಾಗ ಬೇರೆ ಸ್ಪಾಟ್ಗಳ ಬಗ್ಗೆ ಮಾತನಾಡ್ತಾ ಇದ್ದಾನಂದ್ರೆ, ಅಂದ್ರೆ ನಾಳೆ ಬೆಳಗ್ಗೆಯಿಂದ 13 ಆದ ನಂತರ ಬೇರೆ ಸ್ಪಾಟ್ಗಳನ್ನ ಕೂಡ ತೋರಿಸಿದ್ರು ಆಗಬೇಕಾಗುತ್ತೆ. ಹೌದೌದು, ಖಂಡಿತ. ಅವನು ಎಷ್ಟು ಫಾಸ್ಟ್ ತೋರಿಸ್ತಾನೆ. ಯಾಕೆ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ, ಸಾರ್ವಜನಿಕವಾಗಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ನೋಡಪ್ಪ, 13 ಸ್ಪಾಟ್ಗಳನ್ನ ಈಗಾಗಲೇ ತೋರಿಸಿದ್ದ, ಇಲ್ಲೇ ಏನು ಸಿಗ್ಲಿಲ್ಲ ಅಂತ ಹೇಳಿದ್ಬಿಟ್ಲೆ ಈತ ಸುಳ್ಳು ಹೇಳ್ತಾ ಇದ್ದಾನೆ, ಮತ್ತೆ ಯಾಕಾಗಬೇಕು ಅಂತ ಪ್ರಶ್ನೆ ಕೂಡ ಬರುತ್ತಲ್ವಾ? ಇಲ್ಲ, ನಾವು ಅಷ್ಟಕ್ಕೆ ಸುಳ್ಳು ಹೇಳ್ತಾನೆ ಅಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಇದು ಫ್ರೆಶ್ ಕೇಸ್ ಅಲ್ಲ. ಎಲ್ಲ ಫಸ್ಟ್ ಕೇಸ್ ಇದ್ರೆ ನಾವು ಇದರ ಇಲ್ಲಿ ಆಗಿದೆ, ನಿನ್ನೆ ಹೊಡೆದಾನೆ, ಮೊನ್ನೆ ಹೊಡೆದಾನೆ, ಅಥವಾ ಒಂದು 15 ದಿವಸ 20 ದಿವಸದಿಂದ ಹೊಡೆದ ಹೂತಿದ್ದಾರೆ ಅಂದ್ರೆ ಫ್ರೆಶ್ ಇರ್ತದೆ. ಅದು ನಾವು ತನಿಖೆ ಮಾಡಲಿಕ್ಕೆ ಅದು ಅವನಿಗೂ ಫ್ರೆಶ್ ಮೈಂಡ್ ಇರ್ತದೆ. ನಾನು ಇಲ್ಲೇ ಹೋಗಿದ್ದೀನಿ ಅಂತ ತೋರಿಸ್ತಾನೆ, ಇದೇ ಜಾಗದಲ್ಲಿ ನಾನು ಹೂತಿದ್ದೆ ಅಂತ ಹೇಳ್ತಾನೆ. ಇದು 15-20 ವರ್ಷದ ಹಿಂದಿನ 10-20 ವರ್ಷದ ಹಿಂದಿನ ಘಟನೆಗಳು. ಅದು ಅದು ಐಡೆಂಟಿಫೈ ಆಗಲಿಕ್ಕೆ ನಾವು ಏನು ಹಿಂದೂ ಧರ್ಮ ಪ್ರಕಾರ ನಾವು ಎಲ್ಲಿ ಬರಡಿ ಮಾಡಿರ್ತೀವಿ ಅಲ್ಲಿ ಒಂದು ಕಲ್ಲನ್ನು ಹೋಗ್ತೀವಿ ನಾವು, ಅದನ್ನ ಹೆಸರು ಹಾಕಿ ಈ ತಾರೀಕಿಗೆ ಹುಟ್ಟದ, ಈ ತಾರೀಕಿಗೆ ಸತ್ತ, ಮರಣ ಹೊಂದಿದ, ಸಾಂಪ್ರದಾಯಿಕವಾಗಿ ಐಡೆಂಟಿಫೈ ಮಾಡಲಿಕ್ಕೆ ಒಂದು ಕಲ್ಲರ ಹೋಗ್ತೇವೆ. ಇಲ್ಲಾಂದ್ರೆ ಒಂದು ಚೌಕ್ ಕಟ್ತೇವೆ. ಸ್ವಲ್ಪ ಶ್ರೀಮಂತ ಇದ್ರೆ ದೊಡ್ಡ ಏನೋ ಒಂದು ಮಾಡ್ತಾನೆ, ಮಂಟಪ ಗಿಂಟಪ ಏನೋ ಮಾಡ್ತಾನೆ ದೊಡ್ಡವರು. ಸೊ ಆ ಥರ ಐಡೆಂಟಿಫಿಕೇಶನ್ ಆಗ್ತದೆ. ಇದು ಕಾಡಿನಲ್ಲಿ ಮಾಡೋದ್ರಿಂದ ಏನೂ ಐಡೆಂಟಿಫೈ ಆಗಿಲ್ಲ. ಇದು ಸ್ಮಶಾನ ಅಲ್ಲಿದು, ಸ್ಮಶಾನ ಇದ್ರೆ ಆ ಥರ ಮಾಡ್ತಿರ್ತಾರೆ ಅವರು. ಸ್ಮಶಾನದವರು ಒಂದು ಕತೆ ಹೇಳಿದ್ರು, ನಮ್ಮಲ್ಲಿ ಲೆಕ್ಕ ಇದೆ, ಹೆಸರು ಇರ್ತದೆ. ಹೆಸರು ಇದ್ರೆ ಅದು ಯಾರ ಬಾಡಿ ಎಲ್ಲಿ ಹೋಗಿ ಅಂತ ಅನ್ನೋದು ಅವ್ನು ತೋರಿಸ್ಬೇಕಲ್ಲ. ತೋರಿಸೋರು ಯಾರು ಅಲ್ವಾ? ಅದು ಧರ್ಮಸ್ಥಳ ಅಂದ್ರೆ ಧಾರ್ಮಿಕ ಕ್ಷೇತ್ರ. ಅನೇಕ ಜನ ವಯಸ್ಸಾದರೂ ಬರ್ತಾರೆ. ಕೆಲವೊಬ್ರು ಪುಣ್ಯ ಕ್ಷೇತ್ರದಲ್ಲಿ ಮರಣ ಹೊಂದಿದ್ರೆ ನಮಗೆ ಸ್ವರ್ಗ ಸಿಗ್ತದೆ, ಮೋಕ್ಷ ಸಿಗ್ತದೆ ಅನ್ನೋ ಭಾವನೆನೂ ಇರ್ತದೆ. ಸೊ ಆ ಥರ ಆದವರು ಇರ್ತವೆ. ಆ ಅನ್ಯಾಚುರಲ್ ಡೆತ್ನು ಇರ್ತವೆ. ಯಾವುದೇ ಅನ್ಯಾಚುರಲ್ ಡೆತ್ ಇದ್ರೂ ಸದಾ ಪೊಲೀಸ್ ರಿಕಾರ್ಡಿಂಗ್ ಇರ್ತದೆ. ಅದರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ UDR ರಿಜಿಸ್ಟರ್ ಆಗ್ತದೆ.
UDR ರಿಜಿಸ್ಟರ್ ಆದಮೇಲೆ ಅಲ್ಲಿನೂ ಸಿಗ್ತದೆ, ಅದೇ ರೀತಿ ಎಲ್ಲೆಲ್ಲಿ ಪಂಚಾಯತಿಯಲ್ಲಿ ಹೂದಿರ್ತಾನೆ ಅನ್ನೋದು ಅದು ರಿಸಿಟ್ ಸಿಗ್ತದೆ. ಇದೆಲ್ಲ ಇದು ರೇಪ್ ಕೇಸ್ನಲ್ಲಿ ಕೊಲೆ ಆದಂಥ ವ್ಯಕ್ತಿಗಳು ಅಂತ ಹೇಳೋದು ಅನಾಮಿಕ ವ್ಯಕ್ತಿ ಹೇಳ್ತಾನೆ. ಅಂಥ ಕೇಸ್ಗಳಿದ್ದಾಗೆ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರೋದಿಲ್ಲ, ಈ ಪಂಚಾಯತಿಯಲ್ಲಿಯೂ ದಾಖಲೆಗಳಿರೋದಿಲ್ಲ. 100% ಪಂಚಾಯತಿಯಲ್ಲಿ ದಾಖಲೆ ಆಗಿದಾವೆ ಅಂತ ಒಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಲೀಗಲ್ ಕೇಸ್ ಇರ್ತವೆ, ಯಾವ ಪೊಲೀಸ್ ಸ್ಟೇಷನಿಂದ ರೆಫರ್ ಆಗಿರ್ತವೆ ಅಂಥವು ಮಾತ್ರ ಅವನಲ್ಲಿ ಇರ್ತವೆ. ಈ ಅಪರಾಧ ಕೇಸ್ನಲ್ಲಿ ಸಿಕ್ಕಂತ ಡೆಡ್ ಬಾಡಿಗಳನ್ನ ಇವರು ಕದ್ದು ಮುಚ್ಚನೆ ಹೋಗಿತಾನೆ, ಕದ್ದು ಮುಚ್ಚನೆ ಹೋಗಿದ್ದಾರೆ. ಈ ರಾತ್ರಿ ಹೊತ್ತು ಹೋಗಿ ಕಾಣಲಾರ್ದೆ ಅದು ಅಲ್ಲಿ ಇಲ್ಲಿ ಪ್ಲಾನ್ ಮಾಡ್ಕೊಂಡು ಮಾಡ್ತಿರ್ತಾರೆ. ಈ ತರ ಕೇಸ್ಗಳಾದಾಗ ಅದಕ್ಕೆ ಲೆಕ್ಕ ಪಕ್ಕ ಏನು ಸಿಗುವುದಿಲ್ಲ. ಅದು ಇಷ್ಟು ವರ್ಷದ್ದು 15-20 ವರ್ಷದ ಹಿಂದಿಂದ ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುವಂತ ಪ್ರಸಂಗ. ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ಅನಾಮಿಕ ವ್ಯಕ್ತಿ. ಒಮ್ಮೊಮ್ಮೆ ಅದು ಕಾಡದೆ 20 ವರ್ಷದಲ್ಲಿ ಅದು ಮರ ಬೆಳೆದಿರ್ತದೆ, ಸಸಿ ಬೆಳೆದಿರ್ತದೆ, ಏನಾದ್ರೂ ಒಂದು ಕನ್ಫ್ಯೂಸ್ ಆಗ್ತದೆ. ಏನು ಅಂತ ಹೇಳಿದ್ರೆ ಸರ್, 2019ರಲ್ಲಿ ನೇತ್ರಾವತಿ ಪ್ರದೇಶದಲ್ಲಿ ಪ್ರವಾಹ ಕೂಡ ಬಂದಿರುತ್ತೆ. ಪ್ರವಾಹ ಬಂದಿದೆ, ಸಾಕಷ್ಟು ಉಕ್ಕಿ ಹರಿದಿದೆ ನದಿ ಕೂಡ. ಹೀಗಾಗಿ ಅಲ್ಲೊಂದು ಪ್ರಶ್ನೆ ಇದೆ ನೋಡಿ, ಆತ ಹೂತಾಕಿದ್ದಾನೆ ಅಂತ ಹೇಳಿದ್ರೆ ಏನು 8 ಅಡಿ 6 ಅಡಿ ಹೂತಿರಲ್ಲ, ಒಂದು 2 ಅಡಿ 3 ಅಡಿ ಹೂತಿರ್ತಾನೆ. ಪ್ರವಾಹ ಬಂದಾಗ ಮಣ್ಣು ಜಾಸ್ತಿ ಆಗಿರ್ಬೋದು ಅಥವಾ ಕೊಚ್ಕೊಂಡು ಹೋಗಿರ್ಬೋದು, ಈ ವಾದ ಕೂಡ ಇದೆ ಅಂತ ಅಲ್ಲಿ ಒಂದು ಅದು ಚಾನ್ಸ್ ಇದಾವೆ. ಅದ್ರ ಪ್ರವಾಹ ಬಂದಾಗ ಮಣ್ಣು ಬಂತಂದ್ರೆ ಅದು ಪ್ರವಾಹ ಹೊಳೆ ಮಣ್ಣು ಫಲವತ್ತಾದ ಮಣ್ಣು ಇರ್ತದೆ. ಆ ಮಣ್ಣು ಅದ್ರ ಮೇಲೆ ಬಿದ್ದರೆ ಅದು ಮಣ್ಣು ಗೊತ್ತಾಗ್ತದೆ. ಒರಿಜಿನಲ್ ಮಣ್ಣು ಯಾವುದು, ಕಾಡಿನಲ್ಲಿರುವಂಥ ಮಣ್ಣು, ಫಲವತ್ತಾದ ಮಣ್ಣು, ಮೇಲೆ ಬಿದ್ದಿದ್ದ ಮಣ್ಣು, ಅವು ಯಾವ್ದು ಮಣ್ಣು ಅಂತ ಅನ್ನೋದು ಡಿಫ್ರೆನ್ಸ್ ಇರ್ತದೆ, ವ್ಯತ್ಯಾಸ ಗೊತ್ತಾಗ್ತದೆ. ನಾವು ನೋಡಿದ್ರೆ ಅದು ಆ ಲೇಯರ್ಗಳು ನೋಡಿದ್ರೆ, ಹಣ್ಣದಾಗ ಲೇಯರ್ ನೋಡಿದ್ರೆ ಇದು ಬಂದು ಬಿದ್ದಿದ್ದ ಮಣ್ಣಪ್ಪ, ಇದು ಒರಿಜಿನಲ್ ಮಣ್ಣು ಅಂತ ಐಡೆಂಟಿಫೈ ಆಗ್ತದೆ. ಸೊ ಎಲ್ಲಿವರೆಗೂ ಅದು ಬಂದು ಬಿದ್ದಿರ್ತದೆ ಅಲ್ಲಿವರೆಗೂ ಅಗಿತಾರೆ, ಅಗದ್ ನೋಡ್ತಾರೆ. ಬಹಳ ಡೀಪ್ ಇತ್ತಂದ್ರೆ, ಬಹಳಷ್ಟು ಮಣ್ಣು ಬಿದ್ದಿತ್ತಂದ್ರೆ ಅದು ನಮ್ದು GPR ಮಷೀನ್ ಹಚ್ಚಿ ಟೆಸ್ಟ್ ಮಾಡ್ತಾರೆ. ಅದನ್ನು ತಂದು ಪ್ರಯೋಗ ಮಾಡುವಂತ ಅವಕಾಶ ಇರ್ತದೆ. ಬಟ್ ಯೂಶಲಿ ಮ್ಯಾನ್ಯುವಲ್ ಆಗಿ ಮಾಡ್ತಿರ್ತಾರೆ, ಯಾಕಂದ್ರೆ ಅದನ್ನು ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ. ಅದು ಇದು ಅಥೆಂಟಿಕ್ ಆಗಿ ಆಗೋದಿಲ್ಲ ಅಂತ ತಿಳ್ಕೊಂಡು ಮ್ಯಾನ್ಯುವಲ್ ಆಗಿ ಮಾಡ್ತಾರೆ. ಅದು ಸರ್, ಅದೇ GPR ಯೂಸ್ ಮಾಡಬೇಕು ಅಂತಾನೆ ಒಂದಿಷ್ಟು ವಾದಗಳು ಕೇಳಿ ಬರ್ತಾರೆ, ಅದ್ರ ಬಗ್ಗೆ ಮಾತನಾಡ್ತೀನಿ. ವೀಕ್ಷಕರು, ಈಗ ಕಾರ್ಯಕ್ರಮದಲ್ಲಿ ವಕೀಲರಾಗಿರುವಂತಹ ರಾಜಲಕ್ಷ್ಮಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ನೋಡಿ, ಧರ್ಮಸ್ಥಳದ ಕೇಸ್ ಬಗ್ಗೆ ಹೊಸದಾಗಿ ಇಂಟ್ರೊಡಕ್ಷನ್ ಬೇಕಾಗಿಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಒಂದು 15 ದಿನದಿಂದ ಇದೆಲ್ಲವೂ ಕೂಡ ನಡೀತಾ ಇದೆ. ಬಟ್ ಇಲ್ಲಿವರೆಗೂ ನಡೆದಿರುವಂಥ ತನಿಖೆ ಬಗ್ಗೆ ಮತ್ತು ಇವತ್ತಾಗಿರುವಂಥ ಒಂದಿಷ್ಟು ಪ್ರೊಸೀಜರ್ಗಳು ಏನು ಅಂತ ಹೇಳಿದ್ರೆ, 6 ಮಂದಿ ಬಂದಿದ್ದಾರೆ ಈಗ ಆ ವ್ಯಕ್ತಿಯ ಪರವಾಗಿ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನು ಅನಿಸ್ತಾ ಇದೆ ನಿಮಗೆ ಅಂತ? ಇಲ್ಲ, ಮೋಸ್ಟ್ಲಿ ನಾನು ಜಾಯ್ನ್ ಆಗೋಕ್ಕಿಂತ ಮೊದಲು ಸರ್ ಹೇಳಿರ್ಬೋದು, ಪೊಲೀಸ್ ಆ್ಯಂಗಲ್ದಿಂದ 6 ಜನ ಈಗ ಬಂದಾರ ಅಂತಂದ್ರೆ ಅವ್ರಿಗೆ ಏನೋ ಒಂದು ಟ್ರಿಗರ್ ಆಗಿರ್ತದೆ, ಅಥವಾ ಕಾನ್ಫಿಡೆನ್ಸ್ ಈಗ ಹೆಚ್ಚಾಗ್ಯದ ಅಂತ ಅನಿಸ್ತದೆ. ಕಾನ್ಫಿಡೆನ್ಸ್ ಯಾಕೆ ಅಂತಂದ್ರೆ, ನೀವು ಬರೀ 15 ದಿವಸದ ಕತೆ ಹೇಳಕತ್ತೀರಿ, ಬಟ್ ಈ ಇನ್ಸಿಡೆಂಟ್ಗಳು, ಸೌಜನ್ಯ ಪ್ರಕರಣ, ಇವು ಬರೀ 15 ದಿವಸದ್ದಲ್ಲ, ವರ್ಷಗಟ್ಲೆ ಆಯಿತು ಇದ್ರ ಬಗ್ಗೆ ಡಿಸ್ಕಷನ್ ನಡೆದು. ಆಮೇಲೆ ಈ ವರ್ಷಗಟ್ಲೆ ಒಳಗೂ ಒಂದೊಂದ್ಸಲ ಪೂರಾ ಪೀಕಿಗೆ ಹೋಗಿ ಕೆಳಗಿಳಿದು ಮತ್ತೆ ನಾರ್ಮಲ್ ಆಗಿ ಮತ್ತೆ ಪೀಕಿಗೆ ಹೋಗ್ಯದ. ಅದು 2-3 ಸಲ ಹಿಂಗಾಗ್ಯದ. ಪ್ರತಿ ಸಲ ಆದಾಗೂ ಅಲ್ಲಿ 2 ರೀತಿ ಹೆದರಿಕೆ ಜನರಿಗೆ ತೋರಿಸ್ತಿದ್ರು. ಒಂದು ಧರ್ಮದ ಹೆದರಿಕೆ, ಇನ್ನೊಂದು ಆ ಜಾಗದ ಮೇಲೆ ಅಲ್ಲಿ ಇರುವವರಿಗೆ ಅದು ಹೆಂಗಿರ್ತದಂತಂದ್ರೆ, ಮಂದಿ ಅಲ್ಲೇ ಇರ್ಬೇಕು, ಅವರು ಆ ಊರ್ ಮಂದಿ ಬರ್ತಾರ, ಉಳಿದವ್ರು ಇನ್ವೆಸ್ಟಿಗೇಷನ್ ಮಾಡ್ತಾರ ಹೋಗ್ತಾರೆ, ಇಲ್ಲ ಮೀಡಿಯಾದವ್ರು ಬರ್ತಾರೆ ಕತಿ ಮಾಡ್ತಾರ ಹೋಗ್ತಾರೆ. ಅಲ್ಲಿ ಯಾರೇ ಬಂದು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂದ್ರೆ ನಾಳೆ ಅವ್ರ ಹಿಂದೆ ಯಾರು ನಿಲ್ತಾರೆ, ಅವರಿಗೆ ಧೈರ್ಯ ಕೊಡೋರಾಗ್ಲಿ, ವಿಟ್ನೆಸ್ ಪ್ರೊಟೆಕ್ಷನ್ ಕೊಡೋದಾಗ್ಲಿ, ಅದು ಯಾರು ಮಾಡಂಗಿಲ್ಲ. ಆ ಗ್ಯಾರಂಟಿ ಯಾರು ತಗೊಂಡಿರ್ಲಿಲ್ಲ. ಅದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಅದಕ್ಕೆ ಯಾರೂ ಬಂದಿರಲಿಲ್ಲ ಅಂತ ಅನಿಸ್ತದೆ. ಬಟ್ ಈಗ SIT ಬಂದಮೇಲೆ ಈ ಇನ್ನು ಮೇಲೆ ಮುಚ್ಚಿಡಕ್ಕೆ ಏನೂ ಉಳಿದಿಲ್ಲ ಅಂತ ಅನಿಸುವಂಥ ಒಂದು ಸ್ಟೇಜ್ ಬಂದದೆ. ಈಗ ಏನೇ ಸಿಗಲಿ, ಎಲ್ಲಿಗೆ ಹೋಗಿ ಮುಟ್ತದೆ ಅನ್ನೋದು ಸೆಕೆಂಡರಿ, ಬಟ್ ಒಂದು ಪ್ರೊಸೆಸ್ ಬಿಗಿನ್ ಆಯಿತು. ಧರ್ಮ ಕ್ಷೇತ್ರ ಅನ್ನೋದು ಏನದಲ್ಲ, ಅದು ದೇವರಿಗೆ ಮತ್ತು ಆ ಜಾಗಕ್ಕೆ, ಆ ಜನರ ನಂಬಿಕೆಗೆ ಅದೊಂದು ಬೇರೆ ಇರ್ತದೆ. ಆದರೆ ಧರ್ಮ ಕ್ಷೇತ್ರ ಕಾಯೋರನ್ನೇ ಧರ್ಮದ ಜೋಡಿ ತಳಕ್ ಹಾಕಿಬಿಟ್ರೆ ಇನ್ವೆಸ್ಟಿಗೇಷನ್ದಾಗ ದೊಡ್ಡ ಆಬ್ಸ್ಟೆಕಲ್ ಆಗ್ತದೆ. ಅಲ್ಲಿ ಇರೋರು ಆ ಗುಡಿ ನೋಡ್ಕೊಳ್ಳೋರು, ಅವ್ರು ಯಾರೇ ಇರಲಿ, ಅವ್ರ ಬಗ್ಗೆ ಏನು ಮಾತಾಡೋದು ಬೇಡ ಅಂತಂದ್ರೂ ಎಷ್ಟಂತ ನೀವು ಸ್ಟೇ ಆರ್ಡರ್ ತೊಗೊಂಡ್ಬರ್ತೀರಿ ನಮ್ಮ ಬಗ್ಗೆ ಮಾತಾಡಬೇಡ ಅಂತ. ಅದು ಎಲ್ಲ ಸ್ಟೇಜ್ ಮುಗೀತು. ಈಗ ಅದನ್ನು ಹೋಯ್ತು, ಮಾತಾಡಬಹುದು ಅಂತ ಆಯಿತು. ಯಾಕಾಯಿತು ಅಂತಂದರೆ, ಜುಡಿಷಿಯರಿಗೂ ಒಂದು ಲೆವೆಲ್ ಇರ್ತದೆ. ಎಲ್ಲಿ ತನ ಡಿಫೆಮೇಷನ್ ಅನ್ನೋ ಡೆಫಿನಿಷನ್ ದಾಟಿ ಜನರ ಮನಸ್ಸಿನೊಳಗೆ ಒಂದು ಗವರ್ಮೆಂಟ್ ಮತ್ತು ಜುಡಿಷಿಯರಿ ಬಗ್ಗೆನೇ ಸಂಶಯಗಳು ಮೂಡಕ್ಕೆ ಶುರು ಆದಮೇಲೆ ಆ ಸ್ಟೇಜ್ ದಾಟಿ ಇನ್ನು
ಸಂವಿಧಾನ ಆಗಲಿ ಜುಡಿಷಿಯರಿ ಆಗಲಿ ಇದರ ಪ್ರೊಟೆಕ್ಷನ್ ಮಾಡಲೇಬೇಕು ಅನ್ನೋ ಸ್ಟೇಜ್ ಬರ್ತದೆ. ಆ ಸ್ಟೇಜ್ ಬಂದದ ಈಗ. ಆ ಸ್ಟೇಜ್ ಬಂದಿರೋದ್ರಿಂದ ಏನಾಗ್ತದೆ, ಜನರಿಗೆ ಇನ್ನು ಮೇಲೆ ನಾವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರೇ ಬರಲಿ, ಏನೇ ಇನ್ವೆಸ್ಟಿಗೇಷನ್ ಆಗಲಿ, ನಾವು ಕೋಆಪರೇಟ್ ಮಾಡಿದವ್ರ ಸಾಲಿಗೆ ಸೇರ್ತೀವಿ. ಆ ಒಳಗಿನ ಅಳುಕು ಹರಿದೈತೆಗೆ ಅವ್ರೊಳಗಿರುವಂಥದ್ದು. ಆಮೇಲೆ ಅದರೊಳಗೆ ಇವ್ರು ಏನು ಹೇಳ್ಯಾರಂದ್ರೆ, ಅವ ಎಷ್ಟೇ ತುಡುಗ್ಲೆ ಮುಚ್ಚಿಟ್ರು ನಾವು ಮುಚ್ಚಿಡೋದನ್ನ ನೋಡಿದ್ವಿ ಅಂತ ಹೇಳ್ತಾರೆ. ಅದು 25 ವರ್ಷದ ಹಿಂದಿನಿಂದ ಅಂದ್ರೆ ಅವಾಗ ಒಂದು 50 ವರ್ಷ ಇದ್ರೆ ಇವರು 75 ವರ್ಷದವ್ರು ಇರ್ತಾರೆ. ಅವಾಗ ಸಣ್ಣವ್ರು ಇದ್ರು ಅಂದ್ರೆ ಈಗ ಒಂದು ಕರೆಕ್ಟ್ ಏಜ್ನವ್ರು ಇರ್ತಾರೆ. ಎಷ್ಟೋ ಮಂದಿ ನೋಡಿದವ್ರು ಸತ್ತು ಹೋಗಿರಬಹುದು. 6 ಮಂದಿ ಅದಾರೆ ಅಂತಂದ್ರೆ ಇನ್ನು ಎಷ್ಟೋ ಮಂದಿನೂ ಇರಬಹುದು. ಹಳ್ಳಿ ಅಂತ ಊರೊಳಗೆ, ಸಣ್ಣ ಊರೊಳಗೆ ಯಾವುದೂ ಮುಚ್ಚಿಡಕ್ ಆಗಂಗಿಲ್ಲ. ದೊಡ್ಡ ಊರಾಗೆ ಆಗಂಗಿಲ್ಲ, ಇನ್ನು ಹಳ್ಳಿಯಾಗಂತೂ ಆಗಂಗಿಲ್ಲ. ಅವ್ರು ನೋಡಿದವ್ರು ಮೋಸ್ಟ್ಲಿ ಹಡ್ಡಿರ್ಲಿಕ್ಕಿಲ್ಲ. ಆಮೇಲೆ ಇನ್ನೂ ಒಂದು ಇರ್ತದ, ಯಾವಾಗಲೂ ಅತಿ ಕ್ರಿಮಿನಲ್ಗಳದ್ದು ನೀವು ನೋಡಿರ್ತೀರಿ. ಒಬ್ಬ ಒಂದು ಕಡೆ ಕ್ರಿಮಿನಲ್ ಮಾಡಿ ಏನೋ ಕ್ರೈಮ್ ಮಾಡಿ ಮುಚ್ಚಾಕಿ ಹೇಳಿದ್ರೆ ಇನ್ನೊಬ್ಬನ ಅವನ ಹಿಂದೆ ಬಿಟ್ಟಿರ್ತಾನೆ, ಅದನ್ನು ಮತ್ತೆ ರಿಪ್ಲೇಸ್ ಮಾಡೋಕ್ಕೆ. ಆ ಜಾಗ ಅವ್ನು ಮತ್ತೆ ಯಾರು ಮುಚ್ಚಾನ ಅವನೇ ಬಂದರೂ ಅವನಿಗೆ ಸಿಗಲಾರ್ದಂಗೆ ಮಾಡೋಕ್ಕೆ ಇನ್ನೊಬ್ಬ ಇರ್ತಾನೆ ಅವನ ಹಿಂದೆ. ಎಲ್ಲ ಪ್ರಾಬಬಿಲಿಟಿಗಳನ್ನು ನಾವು ಪೊಲೀಸರಾಗಿ, ವಕೀಲರಾಗಿ, ಜುಡಿಷಿಯರಿಯಾಗಿ ತಳ್ಳಿ ಹಾಕಲಾರ್ದೆ ಅಷ್ಟು ಮೀರಿ ಈಗ ಸಿಗಾಕತ್ತಾವಲ್ಲ, ಅವ ಹೇಳ್ದಂಗೆ ಸಿಕ್ಕಿಲ್ಲ, 100 ಸಿಕ್ಕಿಲ್ಲ, 50 ಸಿಕ್ಕಿಲ್ಲ ಅನ್ಬಾರ್ದು. ಜನರದ್ದು ಅದನ್ನು ಮಾಡಕ್ಕೆ ಆತ ಹೇಳಿದ್ದೇನು, ದೂರಿನ ಅನ್ವಯ, ಆತನ ದೂರಿನ ಅನ್ವಯ ಅಥವಾ 164 ಹೇಳಿಕೆ ಅನ್ವಯ ಏನು, 100ಕ್ಕೂ ಹೆಚ್ಚು ಶವಗಳನ್ನು ನಾನು ಊತ ಹಾಕಿದ್ದೀನಿ, ನನ್ನ ಕೈಯಾರೆ ನಾನು ಊತ ಹಾಕಿದ್ದೀನಿ, ನೀವು ಬಂದರೆ ನಾನು ಸ್ಪಾಟ್ ತೋರಿಸ್ತೀನಿ, ಅಲ್ಲಿ ಹಾಗಾದರೆ ನಿಮಗೆ ಮೃತದೇಹ ಸಿಗುತ್ತೆ ಅಂತ ಹೇಳಿ. ಎಲ್ಲರೂ ಕೂಡ ಏನು ಅಂದ್ಕೊಂಡಿದ್ರು, ಆತ ತೋರಿಸುವ ಎಲ್ಲ ಜಾಗದಲ್ಲೂ ಕೂಡ ಅಸ್ಥಿ ಪಂಜರ ಸಿಗುತ್ತೆ ಅಂತ ಸಾಮಾನ್ಯವಾಗಿದ್ದಂಥದ್ದು. ಬಟ್ ಇಲ್ಲಿವರೆಗೂ ಕೂಡ ಎಕ್ಸಾಕ್ಟ್ ಆಗಿ ಕ್ಲಿಯರ್ ಆಗಿ ಗೊತ್ತಿಲ್ಲ. 6ನೇ ಸ್ಪಾಟಲ್ಲಿ ಒಂದಿಷ್ಟು ಮೂಳೆ ಸಿಕ್ತು ಅಂತ ಹೇಳ್ತಾ ಇದ್ದಾರೆ, ಮತ್ತೆ 11ನೇ ಸ್ಪಾಟ್, ಬಟ್ ಅದು 11ನೇ ಸ್ಪಾಟ್ ಅಲ್ಲ, ಈಗ 14 ಅಂತ ಅಧಿಕೃತವಾಗಿ ಮಾಡ್ಕೊಂಡಿದ್ದಾರೆ. ಈ 2 ಸ್ಪಾಟನ್ನು ಬಿಟ್ಟು ಬೇರೆ ಸ್ಪಾಟಲ್ಲಿ ಏನೂ ಕೂಡ ಸಿಗ್ಲಿಲ್ಲ, ಎಷ್ಟೇ ಆಗಿದ್ರು ಅಂತ ಗೊತ್ತಾಗಿದೆ. ಅಂದ್ರೆ ಆತ ಸುಳ್ಳು ಹೇಳ್ತಾ ಇದ್ದಾನೆ. ಈ ಕಾರಣಕ್ಕಾಗಿ ಆತನಿಗೆ ಸಪೋರ್ಟ್ ಮಾಡಲಿಕ್ಕೆ ಒಂದು ಅಜೆಂಡಾವನ್ನು ರೂಪಿಸಲಿಕ್ಕೆ ಆತನ ಹಿಂದೆ ಇರುವಂತಹ ಜನರು ಇವರನ್ನ ಮುಂದೆ ತಂದಿದ್ದಾರೆ, ಅಂದ್ರೆ ಇವರು ಸಾಕ್ಷಿದಾರನ ಮುಂದೆ ತಂದಿದ್ದಾರೆ ಅನ್ನುವ ವಾದ ಕೂಡ ಬರುತ್ತೆ. ಅಲ್ಲ, ಕಾನ್ಸ್ಪಿರಸಿ ಥಿಯರಿಗಳಿಗೆ ನೀವು ಕೈ ಹಾಕಿದ್ರೆ ಭಾಳ ಕಾನ್ಸ್ಪಿರಸಿ ಐತೆ. ಮೊದಲು ವಕೀಲರ ಸೆಕ್ಷನ್ದಾಗ ಒಂದಿಷ್ಟು ಜನ ಮಾತಾಡಕ್ಕೆ ಶುರು ಮಾಡಿದ್ರು, 1ನೇದ್ರಾಗ ಏನು ಸಿಗ್ಲಿಲ್ಲ, 2ನೇದ್ರಾಗ ಏನು ಸಿಗ್ಲಿಲ್ಲ ಅಂದ ಕೂಡ್ಲೇನೆ ಈ ಮನುಷ್ಯನ ಯಾಕೆ ಅಲ್ಲಿಯವರೇ ಮಾಡಿರಬಾರ್ದು, ಅವ್ನ ಹಿಂದೆ ಬಂದವ್ರ ಬಗ್ಗೆ ನೀವು ಹೇಳಕತ್ತೀರಿ. ಇದೇ ಮನುಷ್ಯನ ಬಗ್ಗೆನೇ ಡೌಟ್. 13 ಯಾಕೆ 20 ಜಾಗ ತೋರಿಸ್ತಾನೆ, ಅಲ್ಲಿ ಏನು ಸಿಗಂಗಿಲ್ಲ. ಸೊ ಇವ್ದೆಲ್ಲ ಕಟ್ಟುಕತೆಗಳು ಈ ಕ್ಷೇತ್ರದೊಳಗೆ ಏನೂ ಆಗೇ ಇಲ್ಲ ಅಂತ ಪ್ರೂವ್ ಮಾಡಕ ಅವರೇ ಯಾಕೆ ನಿಲ್ಸಿರಬಾರ್ದು ಅಂತನೂ ಒಂದು ವಾದ ಬಂತು. ಕಾನ್ಸ್ಪಿರಸಿ ಥಿಯರಿಗಳಿಗೆ ಎಂಡ್ ಇರಂಗಿಲ್ಲ. ಎಲ್ಲಿ ತನ ನಾವು ಕಾಂಕ್ರೀಟ್ ಪ್ರೂಫ್ ಸಿಗ್ತದೆ ಅಲ್ಲಿ ತನ ಅವ್ರ ಬಗ್ಗೆ ನಂಬಕ್ಕಾಗಂಗಿಲ್ಲ. ಯಾರ ಜನರು ಯಾರು ಏನು, ಆಮೇಲೆ ಯಾರೇ ಹಿಂದೆ ನಿಲ್ಲಿಸ್ಲಿ, ಯಾರದೇ ಒಂದು ಒತ್ತಾಸೆಯಿಂದ ಮುಂದೆ ಬರಲಿ, ಒಂದು ಸ್ಟೇಜ್ ಆದ್ಮೇಲೆ ಅವ್ರದ್ದು ಎಕ್ಸ್ಪೋಸ್ ಆಗ್ತಾರೆ. ಅದು ಆ ರೀತಿ ಹಿಂದೆ ಉಳಿಯಂಗಿಲ್ಲ. ಹೋಗ್ಲಿ ಕಡೆಗೆ ಚಾರ್ಜ್ ಶೀಟ್ ಹಾಕೋ ಟೈಮಿಗಂತೂ ಗೊತ್ತಾಗೇ ಆಗ್ತದೆ ಯಾರ್ದ್ರೊಳಗೆ ಎಷ್ಟು ಸತ್ಯ ಐತಿ ಅಂತ. ಆ ಟೈಮಿಗೆ ಬರ್ತದೆ. ಬಟ್ ಯಾವುದು SIT ಅವರು ಅಧಿಕೃತ ಆಗಿ ಇದು ಸಿಕ್ಕದ ಇಷ್ಟು ಸಿಕ್ಕದ ಅಂತ ಎಲ್ಲೂ ಹೇಳಿಲ್ಲ. ಎಲ್ಲ ಇರೋದು ಅಲ್ಲಿ ಇಲ್ಲಿ ಕದ್ದು ವಿಡಿಯೋ ಮಾಡಿದವರು ಇಲ್ಲ ಮೀಡಿಯಾದವ್ರದ್ದು. ಸೊ ಅವ್ರ ಸ್ಟೇಟ್ಮೆಂಟ್ ಬರಲಿ, ಏನ್ ಸಿಕ್ಕದಂತ ಗೊತ್ತಾಗಲಿ, ಆಮೇಲೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಕ್ಕೆ ಇನ್ನೂ ಹೆಚ್ಚಿಗೆ ಚಲೋ ಅನಿಸ್ತದೆ. ಓಕೆ, ಮಾಲ್ಗತ್ತಿ ಸರ್, ಇನ್ನೊಂದು ಸಣ್ಣ ಪ್ರಶ್ನೆ ಇರೋದು ನೋಡಿ, SIT ಅಧಿಕಾರಿಗಳು ಈವರೆಗೂ ಅಧಿಕೃತವಾಗಿ ನಮ್ಗೆ ಇಷ್ಟು ಸಿಕ್ಕಿದೆ, ಇದು ಸಿಕ್ಕಿದೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಆದರೆ ಒಂದು ಗೊತ್ತಾಗ್ತಾ ಇದೆ, ಅವರು ಬಾಕ್ಸ್ಗಳನ್ನು ತಂದಂಥ ಸಂದರ್ಭದಲ್ಲಿ ಅಥವಾ ಉಪ್ಪನ್ನು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಏನೋ ಸಮಥಿಂಗ್ ಸಿಕ್ಕಿದೆ ಅಂತ ಹೇಳಿ. ಅಂದರೆ SIT ರಚನೆ ಆದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಎಲ್ಲವೂ ಕೂಡ ಬಹಿರಂಗವಾಗಿ ಹೇಳ್ತಾರಾ ಅಂತ ಇಂತಹ ಪ್ರಕರಣದಲ್ಲಿ ಹೇಳುವ ಸಾಧ್ಯತೆಗಳು ತುಂಬ ಕಡಿಮೆನಾ? ತನಿಖೆಗೆ ಕೆಲವೊಂದು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಬೇಕಾಗ್ತದೆ ಕೆಲವೊಂದು ವಿಷಯಗಳನ್ನು. ಈಗ ನಾವು ಆರೋಪಿನ ಹಿಡಿದಿರ್ತೇವೆ, ಆರೋಪಿ ಐಡೆಂಟಿಫೈ ಬರೋಂಥ ಮುಖಕ್ಕೆ ಹಾಕ್ತೇವಲ್ಲ ಮಾಸ್ಕ್, ಅದು ಹಾಕಿ ಕರ್ಕೊಂಡು ಹೋಗ್ತೇವೆ, ಯಾಕಂದರೆ ಐಡೆಂಟಿಫಿಕೇಶನ್ ಪರೇಡ್ ಅದು ಮಾಡೋದಿರ್ತದೆ ಅಂತ. ಆ ಥರ ಕೆಲವೊಂದು ಸೀಕ್ರೆಸಿ ಮೇಂಟೈನ್ ಮಾಡಬೇಕಾಗ್ತದೆ. ಎಲ್ಲರೂ ಓಪನ್ ಆಗಿ ನಾವು ಮಾಡಿದ್ದೀವಿ, ಅದು ಮಾಡಿದ್ದನ್ನೆಲ್ಲ ಹೇಳಬೇಕಂತೇನು ಕಾನೂನಿಲ್ಲ. ನಾವು ಏನು ತನಿಖೆ ಮಾಡ್ತೇವೆ ಅದನ್ನು ಎಲ್ಲ ಪ್ರೆಸ್ ನೋಟ್ ಕರೆದು, ಈ ಜನರು ಭಾಳ ಬಗ್ಗೆ ಈ ಕೇಸ್ ಬಗ್ಗೆ ಕ್ಯೂರಿಯಾಸಿಟಿ ಇದೆ, ಭಾಳ ಆತುರದಿಂದಲೇ ಇದ್ದಾರೆ. ಮೀಡಿಯಾದವರು ಏನೇನೋ ಊಹಾಪೋಹ ಎಬ್ಬಿಸಿ ಬಕೆಟ್ನಾಗ ಏನೋ ತೊಗೊಂಡು ಹೋದ, ಇದು ತೊಗೊಂಡು ಹೋದ, ಅದೆಲ್ಲ ಹೇಳ್ತಿರ್ತಾರೆ. ಬಟ್ ಮೇಡಮ್ ಹೇಳ್ದಂಗೆ ಯಾವುದೂ ಅಥೆಂಟಿಕ್ ಅಲ್ಲ, ಅನ್ಲೆಸ್ ಅವರು ಹೇಳಬೇಕು SIT ಅವ್ರು. ನಾವು ಇದಿಷ್ಟು ಈ 13 ಮೂಳೆಯಲ್ಲಿ ಏನು 14 ಸ್ಥಳ ಅಗದಿದ್ದಾರೆ, ಅಲ್ಲಿ ಏನೂ ಸಿಕ್ಕಿಲ್ಲ ಅಂತ ನಿಮಗೇನು ಗೊತ್ತು? ಅವು ಬಕೆಟ್ ಹಿಡಿದುಕೊಳ್ಳೇನೆ ಅವು ತೊಗೊಂಡು ಹೋಗ್ಯಾರ, ಅದ್ರಲ್ಲಿ ಸಿಕ್ತು ಅಂತ ನಾವು ಅನ್ನೋದಾ? ನಾವು ಮೀಡಿಯಾದವ್ರ ಮಾತು ಕೇಳಿ ಹೇಳ್ತೇವೆ, ಪೇಪರ್ದವ್ರು ಓದಿ ನಾವು ಹೇಳ್ತೇವೆ. ಸೊ ಅನ್ಲೆಸ್ ಅಥೆಂಟಿಕ್ ಆಗಿ ಯಾವುದೂ ಅಲ್ಲ. ಅಥೆಂಟಿಕ್ ಆಗಿ ಅವರೇ ಹೇಳ್ಬೇಕು. ಅದು ಅಥೆಂಟಿಕ್ ಯಾವಾಗ ಆಗ್ತದೆ? ಚಾರ್ಜ್ ಶೀಟ್ ಆದಮೇಲೆ ಆಗ್ತದೆ ಅಥೆಂಟಿಕ್ ಆಗಿ. ಸೊ ಅಥವಾ ಅದು ಸುಳ್ಳು ಇತ್ತಂದ್ರೆ ಬಿ ರಿಪೋರ್ಟ್ ಆದಮೇಲೆ ಆಗ್ತದೆ, ಅವಾಗ ಅಥೆಂಟಿಕ್ ಆಗಿ ಹೊರಗೆ ಬರ್ತದೆ. ಅಲ್ಲಿವರೆಗೂ ನಾವು ಸುಮ್ಮನೆ ಬರೀ ಊಹಾಪೋಹ ಇದೆಲ್ಲ ಇದು ಏನಾಗಿದೆ, ಆಗಲೇ ಮೇಡಮ್ ಅವರು ಹೇಳ್ತಾ ಇದ್ರು, ಇದು
ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೂ ಕೆಲವೊಂದು ದಾಖಲೆಗಳಾಗಿಲ್ಲ ಅಂತ ಪೊಲೀಸರು ರೆಫ್ಯೂಸ್ ಮಾಡಿದ್ದಾರೆ ಅವಾಗ ಕೇಸ್ ಬರ್ತಿದೆ ಸರ್. ಈಗ ನೋಡಿ, ಇಡೀ ಪ್ರಕರಣವನ್ನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಧರ್ಮಸ್ಥಳದಲ್ಲಿ ಇಲ್ಲಿವರೆಗೂ ಆಗಿರುವಂಥ ಪ್ರಕರಣಗಳು ಒಂದು ಆರೋಪ ಇದೆ. ಕಂಪ್ಲೇಂಟ್ ಕೊಡಕ್ಕೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ಕಂಪ್ಲೇಂಟನ್ನು ತೆಗೆದುಕೊಳ್ತಾ ಇರಲಿಲ್ಲ ಅಂತ ಹೇಳಿ. ಹಾಗಾದ್ರೆ ಆ ಭಯ ಏನಿತ್ತು ಅಂತ ನನ್ನ ಪ್ರಶ್ನೆ. ಅಲ್ಲ, ಅದರಲ್ಲಿ ಕಾಣದ ಯಾವುದೋ ಒಂದು ಕೈವಾಡ ಇರಬೇಕು. ಅದು ಅದರಲ್ಲಿ ಯಾವುದೋ ಒಂದು ಇದು ಇರ್ತದೆ. ನಾನು ಓಪನ್ ಆಗಿ ಹೇಳಿಕ್ಕೆ ಇಷ್ಟಪಡೋದಿಲ್ಲ. ನೀವು ಕ್ವೆಶ್ಚನ್ ಕೇಳೋದೇ ಬಾರಿ ಇನ್ನೋಸೆಂಟ್ ಕ್ವೆಶ್ಚನ್ ಅಲ್ಲ, ಇನ್ನೋಸೆಂಟ್ ಅನ್ನೋದಕ್ಕಿಂತ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈಗ ನೋಡಿ, ಎಲ್ಲರೂ ಕೂಡ ಕರಪ್ಟ್ ಆಗಿರ್ತಾರೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಈಗ ಬೆಳ್ತಂಗಡಿ, ಧರ್ಮಸ್ಥಳ ಅಂತ ಅಲ್ಲಿರುವಂಥ ಇಡೀ ಪೊಲೀಸ್ ಇಲಾಖೆ ಕರಪ್ಟ್ ಅಂತ ಹೇಳಕ್ ಸಾಧ್ಯನಾ? ಇಲ್ವಲ್ಲ. ಬಟ್ ಅಲ್ಲಿರೂ ಕೂಡ ಯಾರೊಬ್ರು ಬಿಡ್ತಾರಲ್ವಾ, ಪ್ರಾಮಾಣಿಕ ವ್ಯಕ್ತಿ ಅಂತ. ಎಕ್ಸಾಂಪಲ್ ಕೊಡೋದಾದ್ರೆ, ಮೊನ್ನೆ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಯಾನಂದ ಅವ್ರನ್ನ ಅಮಾನತು ಮಾಡಿದ್ರು. ಬಟ್ ಅಲ್ಲಿ ಕಾನ್ಸ್ಟೇಬಲ್ ಬಂದು ಪ್ರತಿಭಟನೆ ಮಾಡಿದ್ರು. ಆ ರೀತಿ ಪ್ರಾಮಾಣಿಕ ವ್ಯಕ್ತಿ ಅಲ್ಲೂ ಕೂಡ ಇರಬಹುದಿತ್ತು ಅಂತ. ನಾವು ಪೊಲೀಸರು ಇದೇ ಸಮಾಜದಿಂದ ಬಂದವರು, ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಮ್ಮಲ್ಲಿ ಒಂದೆರಡು ಕೆಟ್ಟ ಒಳ ಸೇರಿರ್ಬೋದು. ಸೊ ಅಂತವ್ರು ಅವ್ರು ಮಾಡ್ಲಾದಕ್ಕೆ ಇವತ್ತು SIT ನೇಮಿಸುವಂತ ಪರಿಸ್ಥಿತಿ ಬಂದಿದೆ. ಗೊತ್ತಾಯ್ತಾ? ವೆರೈಟಿ ಆಫ್ ಕರಪ್ಷನ್ ಅದಾವ್ರಿ. ಅಲ್ಲ, ರೊಕ್ಕ ಕೊಟ್ರೆ ಕರಪ್ಷನ್ ಅನ್ಕೊಳಕ್ ಹೋಗ್ಬೇಡ್ರಿ. ಮೈಂಡ್ ಕರಪ್ಷನ್ ಮಾಡೋದಲ್ಲ, ಧರ್ಮದ ಹೆಸರಲ್ಲೇ ಕರಪ್ಷನ್ ಮಾಡೋದಾಗ್ಲಿ, ಕರಪ್ಟ್ ಮಾಡೋದು, ಮೈಂಡ್ ಕರಪ್ಟ್ ಮಾಡೋದು, ಅದು ದೊಡ್ಡ ನಶ ಇದ್ದಂಗೆ. ಅದು ನೀವು ರೊಕ್ಕ ಕೊಟ್ಟರೆ ಒಂದಿಷ್ಟು ಮಂದಿ ತಗೊಳ್ಳಾರ್ದೆ ಇರುವಂತಹ ಮಂದಿಗಳು ಭಾಳ ಸಿಗ್ತಾರೆ ನಿಮಗೆ. ಆದ್ರೆ ಧರ್ಮದ ಹೆಸರಲ್ಲಿ ಆ ಮನುಷ್ಯನ್ನು ಬಗ್ಗಿಸ್ಬೋದು ನೀವು. ಓಕೆ, ನೀವು ಇದನ್ನ ಎಲ್ಲರಿಗೂ ಗೊತ್ತಿರ್ತದೆ. ಒಂದು ಜಾಗದ ಮೇಲೆ ಬಟ್ ಎತ್ತದಂಗೆ ಅಂತ ಅವನಿಗೆ ಹೆದರ್ಸ್ಬಿಟ್ರೆ ಆ ಮನುಷ್ಯ ಅದಕ್ಕೆ ಕೈ ಹಾಕಂಗಿಲ್ಲ. ಹೋಗ್ಲಿ, ಸೆಕೆಂಡರಿ ಸರ್ ಹೇಳ್ದಂಗೆ ಅಲ್ಲಿನೂ ಸೇಫ್ಟಿ ಪ್ರಶ್ನೆ ಬರ್ತದೆ. ಯಾರೇ ಆಗಲಿ, ಎಂಥ ದೊಡ್ಡ ಆಫೀಸರೇ ಆಗಲಿ, ಅವನ ಪರ್ಸನಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಅವನ ಪ್ರಮೋಷನ್, ಅವನ ಲೈಫ್, ಅವನ ಕರಿಯರು, ಅದೆಲ್ಲಾನು ಅಟ್ ಸ್ಟೇಕ್ ಅಂತ ಅನಿಸಿದಾಗ ಯಾರೋ ಒಬ್ರು ಕೊಡುವಂಥ ಕಂಪ್ಲೇಂಟ್ಗೆ ನಾನು ಯಾಕೆ ಮಾಡಲಿ ಅಂತಲೂ ಇರ್ತದೆ. ಎಲ್ಲ ರೀತಿಯ ಏನಂತಾರೆ ಆಮಿಷಗಳು ಇಲ್ಲಿ ಆಗ್ಯಾವ. ಕೆಲವೊಂದು ಕೇಸ್ಗಳಲ್ಲಿ ಜಡ್ಜ್ಗಳೇನೆ ರೆಫ್ಯೂಸ್ ಮಾಡಿದ್ದಾರೆ. ಡೆಫಿನೆಟ್ಲಿ ಎಷ್ಟು ಮಂದಿ ರಾಮಚಂದ್ರ ಮಠದ ಕೇಸ್ನಲ್ಲಿ ನೋಡಿ, ಮೂರು ಜನ ಜಡ್ಜ್ಗಳು, ಹೈಕೋರ್ಟ್ ಜಡ್ಜ್ಗಳೇ ಬೇಡ. ಯಾಕೆ ಜುಡಿಷಿಯರಿ ನೀವು ಓತ್ ತಗೊಂಡದ್ದೇನು? ಎಲ್ಲ ಕಾನ್ಸ್ಟಿಟ್ಯೂಷನ್ ಹೆಸರಲ್ಲೇ ಓತ್ ತಗೊಂಡಿರಿ ಅಂದ್ರೆ ಒಂದು ಧರ್ಮಕ್ಕೆ ನೀವು ಬದ್ಧರಾಗಿ ಹೆಂಗ್ ಉಳಿತೀರಿ? ಹಂಗ ಆಗಿ ಉಳಿಯುವುದೇ ಇತ್ತಂದ್ರೆ ನೀವು ಜಡ್ಜ್ ಯಾಕಾದ್ರಿ? ಸೀದಾ ಪ್ರಶ್ನೆ ಇಷ್ಟೇ ಇರ್ತದಲ್ಲ. ಈಗ SIT ರಚನೆ ಆದಾಗೂ ಒಂದಿಷ್ಟು ಮಂದಿ ಹಿಂಸರ್ಕೊಂಡ್ರಲ್ಲ, ಯಾಕೆ? ಏನ್ ಪರ್ಸನಲ್ ಹೆದರಿಕೆನ? ಪೊಲೀಸ್ ಆಫೀಸರ್ ಆಗಿ ಹಿಂಸರ್ಕೊಂಡ್ರೆ ಅವ್ರ ಬಗ್ಗೆ ಜನರಿಗೆ ಗೌರವ ಹೆಂಗ್ ಬರ್ತದೆ? ಅಲ್ಲ, ಅವ್ರು ನೀವು ಏನ್ ತಗೊಂಡಿರಿ? ನೀವು ಹಂಗೆ ಮಾಡೋದೇ ಇತ್ತು, ನಿಮಗೆ ಧರ್ಮನೇ ಮುಖ್ಯ ಆಗಿತ್ತು, ಭಾವನೆನೇ ಮುಖ್ಯ ಆಗಿತ್ತು, ಫೀಲಿಂಗ್ಸೇ ಆಗಿತ್ತು ಅಂದ್ರೆ ನೀವು ಸರ್ಕಾರಿ ಕೆಲಸಕ್ಕೆ ಬರಕ್ ಹೋಗ್ಬಾರ್ದು. ಒಂದು ಬ್ರೇಕ್ ತಗೊಂಡು ಮಾತಾಡೋಣ. ವೀಕ್ಷಕರೇ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಆ 6 ಮಂದಿ ಬಂದು ಸಾಕ್ಷಿಯನ್ನ ಹೇಳ್ತೀವಿ ಅಂತ. ಅಂದ್ರೆ ಈ ಅನಾಮಿಕ ವ್ಯಕ್ತಿ ಅಥವಾ ದೂರುದಾರ ವ್ಯಕ್ತಿ ಶವಗಳನ್ನು ಹೂತು ಹಾಕೋದನ್ನು ನಾವು ನೋಡಿದ್ವಿ ಅಂತ ಹೇಳಿ. ಹಾಗಾದರೆ ನೋಡಿದವರು ಯಾಕೆ ಆಗಲೇ ಕಂಪ್ಲೇಂಟ್ ಕೊಡಲಿಲ್ಲ? ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಧಮಕಿ ಹಾಕಿ ಈತ ಶವಗಳನ್ನು ಹೂತು ಹಾಕುವ ಸಂದರ್ಭದಲ್ಲಿ ಇವ್ರು ನೋಡಿದ್ರಾ, ಅಥವಾ ರ್ಯಾಂಡಮ್ ಆಗಿ ಏನೋ ಒಂದು ಮಾಡ್ತಾ ಇದ್ದಾನೆ, ಕೆಲಸ ಮಾಡಿಕೊಂಡು ಶವವನ್ನು ಹೂತು ಹಾಕ್ತಾ ಇದ್ದಂಥ ಸಂದರ್ಭದಲ್ಲಿ ನೋಡ್ಕೊಂಡು ಹೋಗ್ಬಿಟ್ಟಿದ್ರಾ? ವೆಲ್ಕಮ್ ಬ್ಯಾಕ್. ಇಡೀ ಬುರುಡೆ ಪ್ರಕರಣ ಹೊರಗಡೆ ಬಂದ ನಂತರ ಒಂದು ಆರೋಪ ಬರ್ತಾ ಇದೆ. ಈ ಎಲ್ಲ ಆರೋಪಗಳು ಅಂದರೆ ಈ ಹಿಂದೆ ಅನನ್ಯ ಭಟ್ ಸೇರಿದಂತೆ ಸೌಜನ್ಯ ಪ್ರಕರಣವೂ ಒಳಗೊಂಡಂತೆ ಈಗ ಈ ಅನಾಮಿಕ ವ್ಯಕ್ತಿ ಈಗ ತಾಜಾ ಆಗಿ 6 ಜನ ಬಂದಿರುವಂಥ ಈ ಎಲ್ಲ ಪ್ರಕರಣಗಳನ್ನು ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ವರ್ಗ ಇದನ್ನು ಕಡಾಖಂಡಿತವಾಗಿ ವಿರೋಧ ಮಾಡುತ್ತೆ. ಜೊತೆಗೆ ಇದು ಧರ್ಮಸ್ಥಳದ ಹೆಸರಿಗೆ ಕಪ್ಪು ಮಸಿ ಬಳಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮೇಡಮ್, ಇದಕ್ಕೆ ಈ ಆರೋಪ ಮತ್ತು ಈ ವಾದಕ್ಕೆ ಏನು ಹೇಳ್ತೀರಿ? ಅಂದರೆ ಇಲ್ಲಿವರೆಗೂ ಏನೆಲ್ಲ ಆರೋಪ ಬರ್ತಾ ಇದೆಯಲ್ವಾ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ, ಎಲ್ಲವೂ ಕೂಡ ಒಂದು ದೊಡ್ಡ ಷಡ್ಯಂತ್ರ ಅಂತ. ಷಡ್ಯಂತ್ರ ಯಾರಿಂದ? ಫಸ್ಟ್ ಷಡ್ಯಂತ್ರ ಯಾರಿಂದ ಅಂದರೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೆಸರಿಗೆ ಮಸಿ ಬಳಿಲಕ್ಕೆ ಪ್ರಯತ್ನ ಮಾಡಕತ್ತಾರ ಅಂತಂದರೆ ಅವ್ರಿಗೆ ಕಾಂಪಿಟೇಟರ್ ಯಾರೇ ಇರ್ತಾರ? ಯಾವಾಗಲೂ ಹೆಂಗಾಗ್ತದೆ, ಒಂದು ಪ್ರಾಡಕ್ಟಿಗೆ ಯಾರಾದರೂ ಹೆಸರು ಕೆಡಿಸ್ತಾರೆ ಅಂದರೆ ಇನ್ನೊಂದು ಪ್ರಾಡಕ್ಟ್ ಲಾಂಚ್ ಮಾಡ್ತಿರ್ತಾರೆ, ಅಥವಾ ಅದಕ್ಕೆ ಬೆನಿಫಿಷಿಯರಿ ಇನ್ಯಾರೋ ಇರ್ತಾರೆ. ಒಂದು ಕ್ಷೇತ್ರಕ್ಕೆ ಮಸಿ ಬೆಳೆದ್ರೆ ಇನ್ಯಾವುದೋ ಕ್ಷೇತ್ರದವರು ಅಲ್ಲಿ ಏನಾದರೂ ಬೇರೆ ದೇವರು ಬೇರೆ ಕ್ಷೇತ್ರನ ಬೆಳೆಸೋ ಪ್ರಯತ್ನ ಮಾಡ್ತಾರ, ಅದು ಒಂದಿರ್ತದೆ. ಇಲ್ಲಿ ಕಾಂಪಿಟೇಷನ್ ಅನ್ನುವಂಥದ್ದಿಲ್ಲ. ಕ್ಷೇತ್ರದ ಹೆಸರಿಗೆ ಮಸಿ ಬೆಳೆಯೋದ್ರಿಂದ ಯಾರಿಗೂ ಲಾಭ ಇರೋದಿಲ್ಲ. ಅಲ್ಲಿ ಭಾಳ ಅಂದ್ರೆ ಏನಾಗ್ತದೆ, ಒಂದಿಷ್ಟು ವಿಸಿಟರ್ಸ್ ಸ್ಟಾಪ್ ಮಾಡಬಹುದು. ವಿಸಿಟರ್ಸನ್ನ ಯಾವಾಗ ಸ್ಟಾಪ್ ಮಾಡ್ತೀರಿ ಅಂದ್ರೆ ಕ್ಷೇತ್ರದೊಳಗಿಂತದೆಲ್ಲ ನಡೀತದೆ, ಅಲ್ಲಿ ಭಯಾನಕ ವಾತಾವರಣದ ಅಂತಂದ್ರೆ ಜನ ಹೋಗೋದನ್ನ ನಿಲ್ಲಿಸ್ತಾರೆ. ಆದ್ರೆ ಭಕ್ತಿ ಅನ್ನೋದೇನಲ್ಲ, ಅದು ದೇವರಿಗಿರ್ತದೆ. ಅದು ಕ್ಷೇತ್ರ ದೇವರಿಂದಾಗಿ ಕ್ಷೇತ್ರಕ್ಕೊಂದು ಮಹಿಮೆ ಬಂದಿರ್ತದೆ ಹೊರತು ಕ್ಷೇತ್ರದಿಂದ ದೇವರಿಗೆ ಬಂದಿರೋದಿಲ್ಲ. ಜನ ಅಷ್ಟೇನೇ ಇದ್ರೂ ರಿಸ್ಕ್ ತಗೊಂಡು
ಬೆಟ್ಟ ಕುಸಿತೈತೆ ಅಂದ್ರೂ ಕೈಲಾಸಕ್ಕೂ ಹೋಗ್ತಾರೆ, ಬದ್ರಿನಾಥ ಕೇದಾರ್ನಾಥಕ್ಕೂ ಹೋಗ್ತಾರೆ. ಪ್ರತಿ ಸಲನೂ ಒಂದಿಷ್ಟು ಕ್ಯಾಶುಯಾಲಿಟಿ ಆಗೇ ಆಗ್ತಾವೆ. ಆ ಥರ ಯಾವುದಕ್ಕೂ ಕಾರಣ ಇರಂಗಿಲ್ಲ. ಇಲ್ಲಿ ಈ ಒಂದು ಅಜೆಂಡಾನ ಜನರ ಎದುರಿಗೆ ಹುಟ್ಟು ಹಾಕೋದಕ್ಕೆ ಕಾರಣ ಏನಂತಂದರೆ, ಅಲ್ಲಿ ಇನ್ವೆಸ್ಟಿಗೇಷನ್ಸ್ ಆಗಬಾರ್ದು, ದೇವರನ್ನ ಶೀಲ್ಡ್ ಮಾಡಿ ದೇವ್ರ ಎದುರಿಗೆ ಯಾರೋ ನಿಂತು, ಈಗ ನಾವು ಬೇರೆ ಯಾವುದೇ ಆ್ಯಂಗಲ್ದಾಗ ನೋಡ್ರಿ, ನಾವು ಸಮಾಜಶಾಸ್ತ್ರದ ಮೂಲಕ ನೋಡಿದ್ರೂ ದೇವ್ರ ಅನ್ನೋದು ಮನುಷ್ಯನ ಸೃಷ್ಟಿ ಅಂತ ಅನ್ನೋದು ಎಲ್ಲರಿಗೂ ಗೊತ್ತು. ಆದ್ರೆ ಆ ನಂತರ ನಂಬಿಕೆ ಅನ್ನೋದು ಅದು ಬೇರೆ ರೀತಿ. ಪ್ರತಿ ಮನುಷ್ಯಗೂ ತನ್ನ ವೀಕ್ ಟೈಮ್ ಒಳಗೆ ತನಗೇ ಸಪೋರ್ಟ್ ಮಾಡ್ಕೊಳಕ್ ಬೇಕಾದಾಗ ಒಂದು ಮಾಡಿದ್ರು. ಆದ್ರೆ ಅಲ್ಲಿ ಪ್ರೊಟೆಕ್ಟರ್ಸ್ ಯಾರು ಬಂದರು? ಪೂಜಾರಿಗಳು, ಮುಲ್ಲಾಗಳು, ಪಾದ್ರಿಗಳು ಬಂದು ಕೂತರು. ಇವರೆಲ್ಲರೂ ಇಂಟರ್ಪ್ರಿಟರ್ ಆದರು. ದೇವ್ರು ನಿಮ್ಗೆ ಹಿಂಗೆ ಹೇಳ್ಯಾನ, ದೇವ್ರು ನಿಮ್ಗೆ ಹಂಗೆ ಹೇಳ್ಯಾನ. ದೇವ್ರು ನೀವು ಸರ್ವಾಂತರ್ಯಾಮಿ ಅಂತಂದ್ರೆ ನಿನ್ನ ಮನಸ್ಸಿನಾಗ ಏನದ ಅವನಿಗೆ ಗೊತ್ತಿರ್ತದೆ. ಈ ಮನುಷ್ಯ ಬಂದು ನಿಮಗೆ ಹೇಳೋ ಅವಶ್ಯಕತೆ ಇರಂಗಿಲ್ಲ. ಸೊ ಇಷ್ಟೇ ಸಿಂಪಲ್ ಲಾಜಿಕ್ ಜನರಿಗೆ ಅರ್ಥ ಆದರೆ ಇಂಥ ಯಾವುದಕ್ಕೂ ಕಾರಣ ಇರೋದಿಲ್ಲ. ಆವಾಗ ಈ ಜನ ಏನು ಮಾಡ್ಯಾರ, ಇಲ್ಲಿ ಕಾಯುವಂಥವರು ನಮ್ಮನ್ನ ವಿರುದ್ಧ ಹಾಕಿದರೆ, ನಮ್ಮ ವಿರುದ್ಧ ನೀವು ಏನಾದರೂ ಸುದ್ದಿ ಮಾಡಿದರೆ, ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡಿದರೆ ನೀವು ದೇವರಿಗೆ ವಿರುದ್ಧ ಹಾಕೊಂಡಂಗೆ ಅಂತ ಜನರ ಒಳಗೆ ಹೇಳಕ್ಕೆ ಶುರು ಮಾಡಿದರು. ಹೆಸರಿಗೆ ಕಳಂಕ ತಂದದ್ದು ದೇವರಿಗಲ್ಲ, ಇದು ಜನರಿಗೆ ಸ್ಪಷ್ಟ ಆಗಬೇಕು. ಅದನ್ನು ಬೇರೆಯವರು ಹೇಳಬೇಕು. ಕ್ಷೇತ್ರಕ್ಕೂ ಅಲ್ಲ, ಕ್ಷೇತ್ರದಲ್ಲಿರುವಂತಹ ಕೆಟ್ಟ ಶಕ್ತಿಗಳ ಬಗ್ಗೆ, ಕೆಟ್ಟ ವ್ಯಕ್ತಿಗಳ ಬಗ್ಗೆ. ಇದೇ ಸಿಂಪಲ್ ಇರೋದು. ಈ ವ್ಯಕ್ತಿಗಳು ಅಥವಾ ಈ ಶಕ್ತಿಗಳು ಅಲ್ಲಿ ಒಂದು ಲ್ಯಾಂಡ್ ಮಾಫಿಯಾನೇ ಇರಲಿ ಅಥವಾ ಯಾವುದೇ ತರಹದ ಕೆಟ್ಟ ಕೆಲಸಗಳೇ ಇರಲಿ, ಮರ್ಡರರ್ಸೇ ಇರಲಿ, ಈ ಎಲ್ಲ ವ್ಯಕ್ತಿಗಳು ತಮ್ಮನ್ನು ತಾವು ದೇವರು ಅಂದ್ಕೊಂಡು ಅಥವಾ ದೇವ್ರ ಜಾಗದಾಗ ನಮ್ಮ ರಿಪ್ರೆಸೆಂಟೇಟಿವ್ ಅಂದ್ಕೊಂಡು ಜನರಿಗೆ ಈ ಥರ ಮೋಸ ಮಾಡಾಕತ್ತಾರ. ಜನ ಇದಕ್ಕೆ ಮರಳಾಗಕ್ಕೆ ಹೋಗಬಾರ್ದು. ಆವಾಗ ಜನರಿಗೆ ಕ್ಷೇತ್ರಕ್ಕೆ ಮಾಸಿ ಬೆಳೆಯೋದು ಅಂತಲ್ಲ, ಇದು ಬೇರೆನೇ ಐತಿ. ಇಲ್ಲಿ ಆಗುವಂಥ ಕರ್ಮಕಾಂಡನ ನಾವು ಎತ್ತಿ ಹೇಳೋದ್ರಿಂದ ಯಾವುದೇ ಅಪಾಯ ಇಲ್ಲ ಅಂತ ಕಾನ್ಫಿಡೆನ್ಸ್ ಬರ್ತದೆ. ಇದು ಒಂದೇ ಯಾಕೆ ತಗೋತೀರಿ? ಇಡೀ ದೇಶದೊಳಗೆ ಎಷ್ಟೆಷ್ಟು ಸಾಧು ಸಂತರು ಅಂಥೇಳಿ ಎಲ್ಲರೂ ಪಾಪ್ಯುಲರ್ ಆಗಿದ್ರು, ಎಲ್ಲರ ಮ್ಯಾಗೂ ಕ್ರಿಮಿನಲ್ ಕೇಸ್ ಆಯಿತು. ಎಲ್ಲರದು ಒಂದು ಹಂತದೊಳಗೆ ವಿರೋಧ ಬಂದೇ ಬಂತು. ಆದರೂ ಆಸಾರಾಮ್ ಬಾಪು ಜೈಲಿಗೆ ಹೋದ, ಈ ರಾಮ್ ರಹೀಂ ಬಾಬಾ ಹೋದ. ರಾಮ್ ರಹೀಂ ಬಾಬಾ ಅಂದ್ರೊಳಗೆ ಎಷ್ಟು ಏನತ್ರ ಬಾಡಿ ಸಿಕ್ತು, ಎಲ್ಲ ಸಿಕ್ತು. ಆದರೂ ಅವನಿಗೆ ತಿರುಗಿ ಮುರುಗಿ ಪರೋಲ್ ಮೇಲೆ ಹೊರಗೆ ಬಿಡ್ತಾರೆ. ಇಲೆಕ್ಷನ್ ಬಂದಾಗೆಲ್ಲ ಹೊರಗೆ ಬರ್ತಾನೆ. ಆದರೂ ಅದು ಮತ್ತು ಪೊಲಿಟಿಕಲ್ ಏನಂತಾರೆ, ಅವನಿಗೆ ಅಫಿಲಿಯೇಷನ್ ಐತಿ, ಅದು ನಡೀತದೆ. ಹಂಗಂತೇಳಿ ಅಲ್ಲಿ ಒಂದಿಷ್ಟು ಭಕ್ತರು ಕಡಿಮೆ ಆಗ್ಯಾರ, ಆದರೂ ಪೂರಾ ನಂಬಿದವ್ರು ಇನ್ನೂ ಹೋಗ್ತಾರೆ. ಅದು ನಡೀತದೆ. ನೀವು ಜನರನ್ನ ಒಂದು ಹಂತದ ಚೇಂಜ್ ಮಾಡೋಕ್ಕೆ ಸಾಧ್ಯ ಅದ. ಕಡಿಗೆ ಮನುಷ್ಯನೊಳಗೊಂದು ಡೌಟ್ ಅನ್ನೋದು ಕ್ರಿಯೇಟ್ ಆಗ್ತದೆ. ಅದನ್ನು ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದನ್ನು ಏನಾಗ್ತದೆ ಆಗಾಕ್ ಬಿಡಬೇಕು. ಜನರಿಗೆ ಅಲ್ಲಿ ನಂಬಿಕೆ ಅನ್ನೋದು ಉಳಿತಂದ್ರೆ ಯಾರೇ ಜೈಲಿಗೆ ಹೋಗಲಿ, ಅಲ್ಲಿ ಎಷ್ಟೇ ಜನ ಅಪರಾಧಿಗಳು ಸಿಕ್ಕಿಬೀಳಿ, ಕ್ಷೇತ್ರದ ಮಹಿಮೆ ಕಡಿಮೆ ಆಗೋದಿಲ್ಲ. ಜನ ಮತ್ತೆ ಹೋಗ್ತಾರೆ. ಆದರೆ ವ್ಯಕ್ತಿಗಳು ಜೈಲಿಗೆ ಹೋದರೆ ಹೋಗೋ ಜನ ಹೆಚ್ಚಾಗೋ ಚಾನ್ಸಸ್ಸು ಐತೆ. ನಂಬಿಕೆ ಇನ್ನೂ ಹೆಚ್ಚಾಗ್ತದೆ ಜನರಿಗೆ. ಇಲ್ಲಿರುವಂಥ ಎಲ್ಲ ಕ್ರಿಮಿನಲ್ ಎಲಿಮೆಂಟ್ಸು ಹೊರಗೆ ಹೋಯ್ತು, ಇನ್ನು ಈ ಕ್ಷೇತ್ರ ಇನ್ನೂ ಪವಿತ್ರ ಆಯಿತು ಅನ್ನೋ ಭಾವನೆನೂ ಬರಬಹುದು. ನಿಜ ಮಾಲ್ಗತ್ತಿ ಸರ್, ಇನ್ನೊಂದೇನೆಂದರೆ ಅಲ್ಲಿರುವಂಥ ಸ್ಥಳೀಯರಲ್ಲೂ ಕೂಡ ಎರಡು ವಾದ ಕಾಣಿಸ್ತಾ ಇದೆ. ಅಲ್ಲಿ ಕೆಲವೊಂದು ಮಾಧ್ಯಮಗಳಲ್ಲಿ ಮಾತನಾಡುವಾಗ ಮತ್ತು ಕೆಲವೊಂದು ಪೇಪರ್ಸಲ್ಲಿ ಕೂಡ ಬರ್ತಾ ಇದೆ. ಅಲ್ಲಿ ಸ್ಥಳೀಯರು ಕೂಡ ಇಲ್ಲ, ಇಲ್ಲಿ ಅನ್ಯಾಯ ಆಗಿದೆ ಅಂತ ಮಾತುಗಳು ಕೆಲವೊಂದು ಮಾತನಾಡ್ತಾರೆ. ಒಂದಿಷ್ಟು ಮಂದಿ ಅನ್ಯಾಯ ಆಗಿದೆ ಅಂತ, ಇನ್ನೊಂದಷ್ಟು ಮಂದಿ ಹೇಳ್ತಾರೆ ಇಲ್ಲ ಇದೆಲ್ಲವೂ ಕೂಡ ಷಡ್ಯಂತ್ರ ಅಂತ. ಏನು ಅನಿಸ್ತಾ ಇದೆ ನಿಮಗೆ ಇದು, ಈ ವಾದವನ್ನು ನೋಡ್ತಾ ಇದ್ದೀರಾ? ಇಲ್ಲ, ಅಲ್ಲಿ ಎರಡು ವರ್ಗ ನೀವು ಹೇಳ್ದಂಗೆ ಎರಡು ಪಡೆಗಳಾಗಿದ್ದಾವೆ. ಒಂದು ಪರವಾಗಿ ಒಂದು ವಿರೋಧ. ಅವು ಭಾಳ ವರ್ಷ ಆಯ್ತು ಅದು ಶುರುವಾಗಿ. ಇದು ಕೆಲವೊಬ್ರು ಹೇಳ್ತಾರೆ ಈ ಮೀಡಿಯಾದವರಂತೂ, ಸೋಷಿಯಲ್ ಮೀಡಿಯಾ ಅಂತೂ ಅವರೇ FIR ಮಾಡ್ತಾರೆ, ಅವರೇ ಕೇಸು ವಿಚಾರಣೆ ಮಾಡ್ತಾರೆ, ಅವರೇ ಕನ್ವಿಕ್ಷನ್ ಕೊಡ್ತಾರೆ, ಎಲ್ಲ ಜೈಲಿಗೂ ಅವರೇ ಕಳಿಸ್ತಾರೆ. ಸೊ ಈ ಥರ ಎಲ್ಲ ಕನ್ಫ್ಯೂಸ್ ಆಗಿ ಇದು ತನಿಖೆ ಮಾಡಲಿಕ್ಕೆ ಸಾಮಾನ್ಯವಾಗಿ ಏನಾಗಿದೆ ಅಂತ ಹೇಳಿ ಸರ್, ಈ ಸೋಷಿಯಲ್ ಮೀಡಿಯಾ ಇದೆಯಲ್ವಾ, ಪರನೂ ಮಾತನಾಡ್ತಾ ಇದ್ದಾರೆ, ವಿರೋಧವನ್ನು ಕೂಡ ಮಾತನಾಡ್ತಾರೆ. ಒಂದು ಸಮಥಿಂಗ್ ಗೊಂದಲ ಉಂಟಾಗ್ಬಿಟ್ಟಿದೆ ಜನರಲ್ಲಿ. ಈ ಸಮಾಜದಲ್ಲಿ ಅದೆಲ್ಲ ಕಾಮನ್ ಇರೋದೇ. ಕೆಲವೊಬ್ರು ಅಲ್ಲಿ ಕೃತ್ಯಗಳನ್ನು ನೋಡಿರ್ತಾರೆ, ನೋಡಿ ಸಿಟ್ಟು ಬಂದಿರ್ತದೆ, ಮಾಡ್ತಾರೆ. ಕೆಲವೊಬ್ರು ಅಂಧಭಕ್ತರು ಇರ್ತಾರೆ, ಅವರು ಕಣ್ಣು ಮುಚ್ಚಿ ಸಪೋರ್ಟ್ ಮಾಡೋರು ಅಂತ ಇರ್ತಾರೆ. ಅದು ಏನ್ ಮಾಡ್ಲಿಕ್ಕಾಗಲ್ಲ, ಅದು ಎಲ್ಲ ಕಡೆ ಇರೋದೇ. ಆದ್ರೆ ವಾಸ್ತವತೆ ಏನಿದೆ ಅನ್ನೋದು ಕಂಡು ಹಿಡಿಬೇಕಲ್ಲ. ಈಗ ನಾವಪ್ಪ ಅದು ಧರ್ಮಸ್ಥಳಕ್ಕೆ ಅಲ್ಲಿ ಅನ್ಯಾಯ ಆಗ್ತದೆ, ಪವಿತ್ರ ಜಾಗಕ್ಕೆ ಇವರು ಅಪಾದನೆ ಬರ್ತಾರೆ, ನಮ್ಮ ಭಕ್ತರ ಸಂಖ್ಯೆ ಕಡಿಮೆ ಆಗಬಹುದು ಅಂತ ಈ ತರ ವಿಚಾರ ಮಾಡಿದ್ರೆ, ಮತ್ತೆ ಅಲ್ಲಿ ಸತ್ತವ್ರಿಗೆ, ಅನ್ಯಾಯ ಆದವ್ರಿಗೆ, ರೇಪ್ ಆದವ್ರಿಗೆ, ಕೊಲೆ ಆದವ್ರಿಗೆ ಅವ್ರಿಗೆ ನ್ಯಾಯ ಬೇಡವಾ? ನ್ಯಾಯ ಬೇಕೇ ಬೇಕು. ಮತ್ತೆ ನಾನು ಹಿಂದೆ ಹೇಳ್ತಾ ಇದ್ದೆ, ನಾನು
ಅವ್ರ ಆತ್ಮ ಅಲ್ಲೇ ಗಿರಿಕೆ ಹೊಡಿತಾ ಇರ್ತಂತೆ. ಮತ್ತು ಧರ್ಮಸ್ಥಳ ಧರ್ಮ ಇರ್ತದಲ್ಲಿ, ಧರ್ಮ ಇದ್ದಲ್ಲೇ ಮೋಕ್ಷ ಸ್ವರ್ಗ ಸೇರುವಂಥದ್ದು ಅವಕಾಶ ಇರ್ತದೆ. ಆ ಪಾಪ ಅನನ್ಯ ಭಟ್ ಒಬ್ಬ ಅವ್ರ ತಾಯಿ ಹೇಳ್ತಾ ಇದ್ರು, ನನ್ನ ಮಗೊಂದು ಏನಾದರೂ ಒಂದು ಬೋನ್ ಸಿಕ್ಕರೆ ಸಾಕು, ಆಕೆಗೆ ನಾನು ಇದು ಮಾಡಿ ಸಂಸ್ಕಾರ ಮಾಡಿ ಇದನ್ನ ಪವಿತ್ರ ಸ್ಥಾನ ಗಂಗೆಯಲ್ಲಿ ಬಿಟ್ಟು ಅದಕ್ಕೆ ಮೋಕ್ಷ ಸಿಗುವಂಗ ಮಾಡ್ತೀನಿ ಹಾಗೆ ಈಗ ಅಂತ ಹೇಳ್ತಾ ಇದ್ರು. ಇವೆಲ್ಲ ಧಾರ್ಮಿಕ ಭಾವನೆ ಎದಕ್ಕೆ ಬರ್ತದೆ? ನಾವು ಧರ್ಮದಿಂದ ನಡ್ಕೋತೇವೆ. ಹಾಗೆ ವಾಸ್ತವ ಸ್ಥಿತಿ ಅವರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರದೇ ಇದ್ರೆ ಅದನ್ನು ಫಸ್ಟ್ ಡೇನೇ ಸ್ವಾಗತ ಮಾಡಬೇಕಾಗಿತ್ತು. ಅವರು SIT ನೇಮಿಸಿದಾಗ ನಾವು ಇದರಲ್ಲಿ ಯಾವುದು ನಮ್ದು ಇದು ಇಲ್ಲ, ನಮಗೂ ಅದು ನ್ಯಾಯ ರೀತಿಯಿಂದ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡ್ರಿ, ಕಾನೂನುಬದ್ಧವಾಗಿ ಮಾಡಿ, ವೈಜ್ಞಾನಿಕವಾಗಿ ತನಿಖೆ ಮಾಡಿ, ತಾಂತ್ರಿಕವಾಗಿ ತನಿಖೆ ಮಾಡಿ, ನಿರ್ಭಯದಿಂದ ನಿರ್ಬಿಡೆಯಿಂದ ತನಿಖೆ ಮಾಡಿ ನಮಗೂ ಸರ್ಟಿಫಿಕೇಟ್ ಕೊಡ್ರಿ. ನಾವು ಅದರಿಂದ ಇಷ್ಟು ದಿವಸದಿಂದ ನಮ್ಮ ಹೆಸರು ಮೇಲೆ ಕೆಲವರು ಬೊಬ್ಬೆ ಹೊಡಿತಾರೆ, ಅದನ್ನ ಬಂದ್ ಆಗ್ತದೆ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರು ಸ್ವಾಗತ ಮಾಡಬೇಕಾಗಿತ್ತು. ಅವ್ರು ಇನ್ನೂ ಮಾಡಲಿಲ್ಲ. ಒಂದು ಮೊನ್ನೆ 2 ದಿವಸದಿಂದನೋ ಮಾಡ್ದಂಗಾಯ್ತು, ಒಬ್ರು ಸ್ವಾಗತ ಮಾಡ್ದಂಗ SIT ರಚನೆ ಸ್ವಾಗತ ಮಾಡಿದ್ರಲ್ಲಿ ಮೊನ್ನೆ ಮಾಡಿದ್ರು. ಅದಾಗೆ ಮತ್ತೆ 8 ದಿವಸ ಆದಾಗ ಯಾಕೆ ಮಾಡಲಿಲ್ಲ? ಅದು ಒಂಥರ ಜನರಲ್ಲಿ ಕನ್ಫ್ಯೂಸ್ ಆಗಿಬಿಡ್ತದೆ. ಯಾರ ಕಡೆಯಿಂದ ಹೇಳಿಸೋದು ಬೇರೆ, ಪ್ರಮುಖರು ಹೇಳೋದು ಬೇರೆ ಆಗ್ತದೆ, ನಿಜ, ಅದ್ರ ವರ್ಡ್ ಬೇರೆ ಆಗ್ತದೆ. ಸೊ ಈ ತರ ಇದ್ದಾಗೆ ಯಾವುದೇ ಕೇಸುಗಳಾಗಲಿ ಅದೊಂದು ತಾತ್ವಿಕವಾದ ಅಂತ್ಯ ಕಾಣಬೇಕು. ಊಹಾಪೋಹಗಳ ಮುಂದೆ ನಡೆಯೋದಿಲ್ಲ. ಇದು SIT ಅಂತ ಕಡೆ ಇವತ್ತು ಅಲ್ಲಿ ಬೋರ್ ಸಿಕ್ತು, ಅದು ಬುರ್ಡೆ ಸಿಕ್ತು, ಅಲ್ಲಿ ಆಯ್ತು, ಇದು ಸಿಗ್ಲಿಲ್ಲ ಮಾಡಲಿಲ್ಲ, ಅದ್ರ ಮೇಲೆ ಜಜ್ಮೆಂಟ್ ಕೊಡೋದು ಬೇಡ. ಈಗ ಅದನ್ನ ಫ್ರೆಶ್ ಕೇಸ್ ಇದ್ರೆ ನಾವು ತಕ್ಷಣ ಈ ಡೆಡ್ ಬಾಡಿ ಸಿಕ್ತು, ಆರೋಪಿ ಅರೆಸ್ಟ್ ಮಾಡ್ತೇವೆ, ಹೆಂಗೆ ದರ್ಶನದ ಆಯ್ತು, ಒಂದು 15-20 ದಿವಸದಲ್ಲೇ ಕನ್ಕ್ಲೂಡ್ ಆಗ್ತದೆ ಎಲ್ಲ. ಅಥವಾ 1 ತಿಂಗಳಲ್ಲಿ ನಾವು ಚಾರ್ಜ್ ಶೀಟ್ ಮಾಡ್ತೇವೆ, ಅಥವಾ 2 ತಿಂಗಳಲ್ಲಿ ಚಾರ್ಜ್ ಶೀಟ್ ಮಾಡ್ತೇವೆ. ಇದು 15-20 ವರ್ಷದ ಹಿಂದಿನ ಕೇಸು. ತನಿಖೆ ಬಹಳ ಡೀಪ್ ಆಗಿ ಹೋಗ್ಬೇಕಾಗ್ತದೆ, ಬಹಳ ವೈಜ್ಞಾನಿಕವಾಗಿ ತನಿಖೆ ಮಾಡಬೇಕಾಗ್ತದೆ. FSL ದವ್ರು ಕರ್ಕೊಂಡು ಡಿಗ್ ಮಾಡಿ ಅವನು ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ಅನಾಮಿಕ ವ್ಯಕ್ತಿ, ಅವನು ದೇವರಲ್ಲ, ನಾ ಇಲ್ಲೇ ಹೋದೀನಿ ಅಂತ ಹೇಳ್ತಾನೆ ಹೊರತಾಗಿ ಅದು ಅಲ್ಲಿ ಸಿಗ್ಬೇಕಲ್ಲ. ಕೆಲವೊಂದು ತಪ್ಪು ಆಗ್ಬಹುದು, ಅವನ್ ಕನ್ಫ್ಯೂಸ್ ಆಗ್ಬಹುದು, ಸ್ಥಳ ಕನ್ಫ್ಯೂಸ್ ಆಗಿರ್ಬೇಕು, ಯಾಕಂದ್ರೆ ಅದು ಸ್ಮಶಾನ ಅಲ್ಲದು, ಅದು ಕಾಡಿದೆ. ಸೊ ಹೀಗಾಗಿ ನಾವು ಪೇಷನ್ಸ್ ಇಂದ ತನಿಖೆ ಮಾಡಬೇಕು. ತನಿಖೆ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಜನರು ಸಹಕಾರ ಕೊಡಬೇಕು. ಜನರು ಸಹಕಾರ ಬಹಳ ಇಂಪಾರ್ಟೆಂಟ್. ನಾವು ಹೇಳೋದು ಜನರು, ನಾವು ಹೇಳ್ತೇವೆ, ನಾವು ಯಾವುದೋ ಡೆಡ್ ಬಾಡಿ ಎಕ್ಸ್ಯೂಮ್ ಮಾಡುವಾಗ ಸಾವಿರಾರು ಜನ ಸೇರಿತಾರೆ, ಬರ್ರಪ್ಪ ಒಂದಿಬ್ರು ಬಂದು ಪಂಚನಾಮ ಸಹಿ ಮಾಡಿರೋ ಅಂದ್ರೆ ಯಾರು ಬರೋಲ್ಲ, ಓಡೋತಾರೆ ಎಲ್ಲ. ಸೊ ಇದಕ್ಕೆ ನಾ ಹೇಳೋದು, ಯಾಕೆ ಜನರು ಸಹಕಾರ ಬೇಕು? ಅದಕ್ಕೆ ಇದು ಒಳ್ಳೆಯ ತನಿಖಾ ಅಧಿಕಾರಿಗಳ ಟೀಮ್ ಇದೆ, ಒಳ್ಳೆ ಒಂದೊಂದು ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ ಇರುವಂಥ ಅಧಿಕಾರಿಗಳನ್ನ ನೇಮಿಸಿಕೊಂಡಿದ್ದಾರೆ. ಕೆಲವೊಬ್ರು ವೃತ್ತಿ ಜೀವನದಲ್ಲಿ ಬಹಳ ಎಕ್ಸ್ಪರ್ಟ್ ಇರ್ತಾರೆ. ಕೆಲವೊಬ್ಬ ಆರೋಪಿ ಹಿಡಿಯಕ್ಕೆ ಎಕ್ಸ್ಪರ್ಟ್ ಇರ್ತಾರೆ, ಒಬ್ಬ ಇನ್ಸ್ಪೆಕ್ಟರ್, ಮತ್ತೊಬ್ಬ ಇನ್ಸ್ಪೆಕ್ಟರ್ ತನಿಖೆ ಮಾಡಕ್ಕೆ ಎಕ್ಸ್ಪರ್ಟ್ ಇರ್ತಾನೆ, ಇನ್ನೊಬ್ಬರು ಪೇಪರ್ದಲ್ಲಿ ಎಕ್ಸ್ಪರ್ಟ್ ಇರ್ತಾನೆ, ಮತ್ತೊಬ್ಬ ಇನ್ಫಾರ್ಮೇಶನ್ ತೆಗೆ ಎಕ್ಸ್ಪರ್ಟ್ ಇರ್ತಾನೆ. ಹೀಗೆ ಅವರವರ ಕೌಶಲ್ಯಕ್ಕೆ ಅನುಗುಣವಾಗಿ ನಾವು ಕೆಲಸವನ್ನ ಹಂಚಿಕೆ ಮಾಡ್ತೇವೆ. ಕರೆಕ್ಟ್. ಅವನು ಯಾವುದು ಎಕ್ಸ್ಪರ್ಟ್ ಇದ್ದಾನೆ ಆ ಫೀಲ್ಡಿಗೆ ಅವ್ನಿಗೆ ಯುಟಿಲೈಸ್ ಮಾಡ್ಕೋತೇವೆ. ಸೊ ಹೀಗಾಗಿರೋದ್ರಿಂದ ಅವ್ರ ಮೇಲೆ ವಿಶ್ವಾಸ ಇಡೋಣ, ನಂಬಿಕೆ ಇಡೋಣ, ಅವ್ರಿಗೆ ಟೈಮ್ ಕೊಡೋಣ. ಪೇಷನ್ಸ್ ಇಂದ ಯಾವ ಕನ್ಫ್ಯೂಸ್ ಮಾಡೋದು ಬೇಡ. ಅವ್ರಿಗೆ ಮಾಡ್ಲಿ. ಈಗ ಮತ್ತೊಂದು 6 ಜನ ನೋಡಿ, ಇಷ್ಟೊಂದು 6 ಜನ ಬಂದಿದ್ದಾರೆ, ವಾಲಂಟಿಯರ್ ಬಂದಿದ್ದಾರಲ್ಲ, ಇದು ಒಳ್ಳೆಯ ಬೆಳವಣಿಗೆ. ಇದು ಈಗ ಧೈರ್ಯದಿಂದ ಬರ್ತಾ ಇದ್ದಾರೆ ಜನ, ಅವ್ರಿಗೆ ಸ್ವಾಗತ ಮಾಡಬೇಕು. ಅವರು ಒಂದು ಪಾರ್ಟಿಯವರು ಇವು ಪಾರ್ಟಿಯವರು ಬೇಕಂತ ಅಪಪ್ರಚಾರ ಮಾಡ್ಲಿಕ್ಕೆ ಬಂದಾರಂದ್ರೆ ಹೆಂಗೆ? ಅವ್ರು ಏನು ಹೇಳ್ತಾರೆ, ಅವಕಾಶ ಕೊಡ್ಲಿ. ಅವ್ರದ್ದು ಅದು ನಿಜ ಇತ್ತಂದ್ರೆ ಸಿಗ್ತದೆ, ಇಲ್ಲ ಅಂದ್ರೆ ಅವ್ರ ಮೇಲೂ ಕ್ರಮ ಆಗ್ತದೆ, ನಮಗೆ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ. ಆಮೇಲೆ ಅವರು ಅದ್ರೊಳಗೆ ಇನ್ನೂ ಒಂದು ಮಾತು ಹೇಳ್ಯಾರ, ನಾವು ಇಂಡಿಪೆಂಡೆಂಟ್ ಆಗಿ ಜಾಗ ತೋರಿಸ್ತೀವಿ ಅವನಿಗೆ ಬಿಟ್ಟು ಅಂತ ಹೇಳ್ಯಾರ. ಅಂದ್ರೆ ಅವ ಇಲ್ಲಿ ಹೋಗದಿದ್ದ ನಾವು ನೋಡಿದ್ವಿ, ನಾವು ಅದೇ ಜಾಗ ನಾವು ತೋರಿಸ್ತೀವಿ ಅಂತನೂ ಹೇಳಿಲ್ಲ ಅವರು. ಅವ ಹೋಗ್ತಿದ್ದ ಜಾಗನೂ ತೋರಿಸ್ತೀವಿ, ಇಂಡಿಪೆಂಡೆಂಟ್ ಆಗಿ ನಮ್ಮನ್ನು ಕರ್ಕೊಂಡು ಹೋಗ್ರಿ ನಾವು ತೋರಿಸ್ತೀವಿ ಅಂತನೂ ಹೇಳ್ಯಾರ ಅವ್ರು. ಅಂದ್ರೆ ಅದ್ರ ಪಕ್ಕಕ್ಕೂ ತೋರಿಸ್ಬಹುದು, ಅವ್ರು ಇನ್ನೆಲ್ಲಾನು ತೋರಿಸ್ಬಹುದು. ಅದು ಇನ್ನ ಏನಾಗ್ತದ ಅನ್ನೋದು ಅದನ್ನು ಕಾಯ್ಬೇಕು. ಆಮ್ಯಾಗ ನೀವು ಆಗಲೇ ಹೇಳಿದ್ರಲ್ಲ, ಅವ್ರು ನೋಡಿದ್ದೇ ಖರೆ ಇದ್ರೆ ಅವಾಗ ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆ ಬರ್ತದೆ ಅಂತ. ಈ ಪ್ರಶ್ನೆ ಯಾಕೆ ಬರ್ತದೆ ಅಂತಂದ್ರೆ, ನಮ್ಮ ದೇಶದೊಳಗೆ ಮೊದಲಿನಿಂದನೂ ಕ್ರೈಮ್ ಆಗಲಿ ಇದು ಆಗಲಿ ಇನ್ವಾಲ್ವ್ಮೆಂಟ್ ಸಾಕ್ಷಿ ಕೊಡೋದು ಅಂತಂದ್ರೆ ಅದು ನಮ್ಮ ಮೇಲೆ ನಾವೇ ಎಳ್ಕೊಂಡಂಗೆ. ಅದ್ ಯಾಕೆ ನಿಮಗ್ ಬೇಕು? ಮನೆಯವರು ಪ್ರಿವೆಂಟ್ ಮಾಡಿರ್ತಾರ, ಹೋಗ್ಬೇಡ್ರಿ ಅಂತ ಹೇಳಿರ್ತಾರ. ಆಮ್ಯಾಗ ಹೈ ಪ್ರೊಫೈಲ್ ಮಂದಿ ಬಗ್ಗೆ ಇದ್ದಾಗ ಸಾಧಾರಣ ಮಂದಿ ಯಾರು ತಗೊಳಕ್ ಹೋಗಂಗಿಲ್ಲ, ಅವ್ರು ಹೋಗಕ್ ಹೋಗಂಗಿಲ್ಲ. ಅದು ಅಲ್ಲದೆ ಮರ್ಡರ್ ಕೇಸು ಸಾಕ್ಷಿ ಕೊಡೋದು ಅಂತಂದ್ರೆ ಅವ ಕೋರ್ಟಿಗೆ ರೆಗ್ಯುಲರ್ ಆಗಿ ಅವ ಹೋಗ್ಬೇಕು. ನಮ್ಮ ದೇಶದೊಳಗೆ ಇವತ್ತಿನ ತನಾನು ವಿಟ್ನೆಸ್ ಪ್ರೊಟೆಕ್ಷನ್ ಸ್ಟ್ರಾಂಗ್ ಆಗಿಲ್ಲ. ನೋಡ್ತೀರಿ, ಹಾಥ್ರಸ್ ಕೇಸ್ ಒಳಗಾಯ್ತು, ಬೇರೆ ಕೇಸ್ ಒಳಗಾಯ್ತು, ಉನ್ನಾವ್ ಕೇಸ್ ಒಳಗೆ
ಸಾಕ್ಷಿ ಕೊಡಕ್ಕೆ ಹೋಗುವಾಗ ಆಕಿನ್ನೂ ಕೊಂದ್ರು, ತಂದೆಯನ್ನು ಜೈಲ್ದಾಗೆ ಕೊಂದರು. Accident ಈ ಥರ ಕೇಸ್ಗಳು ನಮ್ಮ ದೇಶದಾಗ ಅಗದಿ ಕಾಮನ್ ಆಗ್ತಾವೆ ಹೈ ಪ್ರೊಫೈಲ್ ಮಂದಿಗೆ ಮಾಡ್ಬೇಕಂತಂದ್ರೆ. ಅಟ್ಲೀಸ್ಟ್ ಕರ್ನಾಟಕದಾಗ ನಾವು ಇನ್ನೂ ಅಷ್ಟು ಕೆಟ್ಟ ಮಟ್ಟಕ್ಕೆ ಹೋಗಿಲ್ಲ. ನಾವು ಸ್ವಲ್ಪ ಒಂದು ಅಷ್ಟು ನಂಬಿಕೆ ಇಟ್ಕೊಂಡು ಏನು ಬರ್ತದೆ ಅದನ್ನು ಸ್ವಲ್ಪ ಕಾಯ್ದು ನೋಡಿದ್ರೆ, ಈಗ ನಿನ್ನೆ ಮಾಡಿಲ್ಲ ಓಕೆ ಇವತ್ತು ಮಾಡ್ಯಾರ, ಪ್ರತಿಯೊಬ್ಬರಿಗೂ ಆತ್ಮಸಾಕ್ಷಿ ಅಂತಃಸಾಕ್ಷಿ ಒಂದೇ ಸಲಕ್ಕೆ ಜಾಗೃತ ಆಗ್ಬೇಕಂತಿಲ್ಲ. ಒಂದೊಂದು ಘಟನೆ ಒಂದೊಂದು ಟೈಮ್ನಾಗ ಒಬ್ಬೊಬ್ರಿಗೆ ಕಾನ್ಫಿಡೆನ್ಸ್ ಬರ್ತದೆ. ನಿನ್ನೆ ಯಾಕೆ ನೀ ಮಾಡಲಿಲ್ಲ ಅಂತ ಅನ್ನೋದಕ್ಕಿಂತ ಇವತ್ತು ಮಾಡಾಕತ್ತಾನಲ್ಲ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ಅವಾಗ ಏನ್ರಿ ಒಂದು ಸ್ವಲ್ಪ ಸಿಗಕ್ಕೆ ಚಾನ್ಸಸ್ ಇರ್ತದೆ. ಮತ್ತು ಇಡೀ ಪ್ರಕರಣದಲ್ಲಿ ಇನ್ನೊಂದು ವಾದ ಏನು ಅಂತ ಹೇಳಿದ್ರೆ, ಈಗ ನಾವು ಮಾತನಾಡ್ತಾ ಇದ್ವಿ ಇವರೆಲ್ಲ ಈಗ ಯಾಕೆ ಬರ್ತಾ ಇದ್ದಾರೆ ಅಂತ ಒಂದು ವಾದ ಬರ್ತಾ ಇದೆ. ಇದ್ರ ಜೊತೆಗೆ ನೇರವಾಗಿ ನಿಮಗೆ ಮೇಡಮ್ ನೋಡಿ, ಎಲ್ಲರೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು, ಇಡೀ ರಾಜ್ಯಕ್ಕೆ ಕುತೂಹಲ ಇತ್ತು. ಆ ವ್ಯಕ್ತಿ ಹೇಳಿದ್ದೇನು, 100ಕ್ಕೂ ಹೆಚ್ಚು ಶವಗಳನ್ನು ನಾನು ಊತು ಹಾಕಿದ್ದೀನಿ, ಸ್ಪಾಟನ್ನು ತೋರಿಸ್ತೀನಿ ಅಂತ. ಎಲ್ಲರ ನಿರೀಕ್ಷೆ ಏನಿತ್ತು ಅಂತ ಹೇಳಿದ್ರೆ, ಆತ ತೋರಿಸಿದ ಕಡೆ ಎಲ್ಲ ಕೂಡ ಡೆಡ್ ಬಾಡಿ ಸಿಗ್ಬಿಡುತ್ತೆ, ಅಸ್ಥಿಪಂಜರ ಸಿಗುತ್ತೆ ಅಂತ. ಬಟ್ ಆ ರೀತಿ ಆಗಲಿಲ್ಲ. ಈಗ ಆತನ ಮೇಲೆ ಒಂದು ಅನುಮಾನ ಶುರುವಾಗಿದೆಯಲ್ವಾ ಅಂತ. ಇಲ್ಲ, 13 ಪಾಯಿಂಟ್ನಾಗ ಏನೂ ಸಿಕ್ಕಿಲ್ಲ ಅಂತಂದ್ರೆ ಒಂದು ಮಾತು. ಓಕೆ, ಎಷ್ಟೇ ಅವ್ರು ಏನೂ SIT ಅವ್ರು ಬಿಟ್ಕೊಟ್ಟಿಲ್ಲ ಅಂದ್ರೂ ಗೊತ್ತಿರೋ ಪ್ರಕಾರ ಕೆಲವೊಂದು ಕಡೆ ಒಂದು 100 ಎಲುಬುಗಳು ಸಿಕ್ತು, ಒಂದು ಬುರುಡೆ ಸಿಕ್ತು. ಇವತ್ತಿನ ಪ್ರಕಾರ ಅದೇನೋ ಸೀರೆ ಸಿಕ್ತು, ಒಂದು ಬುರುಡೆ ಸಿಕ್ತು. ಯಾವುದಕ್ಕೆ ಹೊಂಟಿದ್ರು ಅದು ಬಿಟ್ಟು ಬೇರೆ ಮಾಡಾಕತ್ರು ಅಂದ್ರೆ ಏನೋ ಐತಿ ಅಂತ ಅರ್ಥ. ಏನೂ ಸಿಕ್ಕಿಲ್ಲ ಅಂತಂದ್ರೆ ಒಂದು ಮಾತು. ಇಷ್ಟು ಏನು ಸಿಕ್ಕದ ಅದ್ರ ಮೇಲೆ ಇನ್ನೂ 25 ವರ್ಷದಿಂದ ಹಿಂದಿನಿಂದ ಬರ್ರಿ ನೀವು. ಅದು ಲಾಸ್ಟ್ 10 ಇಯರ್ಸ್ ಒಳಗೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನಿಜ, ಅವ ಮಾಡಿರೋದನ್ನ 15 ವರ್ಷದ ಕೆಲಸ, ಅದಾದ್ಮೇಲೆ 10 ವರ್ಷದ ಗ್ಯಾಪ್ ಅದಲ್ಲ, ಅಲ್ಲಿ ಏನಾಯ್ತಂತ ಅವನಿಗೂ ಗೊತ್ತಿಲ್ಲ. ಅದು ಅಲ್ಲೇ ಅದನ್ನು ಯಾರೇ ತೆಗೆದು ಹಾಕ್ಯಾರೋ, ಅಲ್ಲಿ ಏನ್ರೆ ಮಣ್ಣು ಎತ್ತಿ ಹಾಕ್ಯಾರೋ, ಏನಾಗ್ಯದ ಅನ್ನೋದು ಐಡಿಯಾ ಇಲ್ಲ. ತನ್ನ ನೆನಪಿನ ಶಕ್ತಿ ಮೇಲೆ ಅವ ನಂಬಿಕೆ ಇಟ್ಟು ಒಂದಿಷ್ಟು ಜಾಗ ಹೇಳ್ಯಾನ, ಅದ್ರ ಮ್ಯಾಗ ಏನೇನೋ ಸಿಗ್ತದೆ. ನಾವು ಸಿನಿಮಾದಂಗಾಗಲಿ ಅಥವಾ ಒಂದೇನೋ ಕಲ್ಪನೆ ಹಂಗಾಗಲಿ ಹಡ್ದಿದ ಕೂಡಲೇ ಬುರುಡೆ ರಾಶಿ ರಾಶಿ ಹಂಗೆಲ್ಲ ಅಷ್ಟರ ಮಟ್ಟಿಗೂ ಕ್ರೌರ್ಯ ಇಲ್ಲಿ ಆಗಿರೋದು ಏನಂತಾರೆ ಇಮ್ಯಾಜಿನ್ ಮಾಡ್ಕೊಳ್ಳೋದು ಬೇಡ. ಅದು ಏನೈತಿ ಅದು ಹೊರಗೆ ಬರಲಿ, ಬಂದಮೇಲೆ ಒಂದು ಅದಕ್ಕೊಂದು ಆಮ್ಯಾಗ ಒಬ್ಬ ವ್ಯಕ್ತಿದು ಒಂದೇ ಎಲುಬು ಒಂದೇ ಇದು ಸಿಕ್ಕರೂ ಅದ್ರ ಮೇಲೇನೂ ಫಾರೆನ್ಸಿಕ್ ಆಗಲಿ DNA ಟೆಸ್ಟ್ ಆಗಲಿ ಮಾಡಿದರೆ ಅದು ಎಷ್ಟು ಜನರದೈತಿ ಗೊತ್ತಿಲ್ಲ. ಅದು ಎಲ್ಲನೂ ಸ್ವಲ್ಪ ಟೆಸ್ಟ್ ಆಗಲಿ, ಬೇರೆ ಬೇರೆ ಇನ್ನೂ ಬೇಕಾದಷ್ಟು ಜಾಗ ಅದಾವು ಅಂತ ಹೇಳೋಣ. ಕ್ವಿಕ್ ಕನ್ಕ್ಲೂಷನ್ ಕೊಡೋದಕ್ಕಿಂತ ಕಾಯ್ದು ನೋಡೋದು ಬೆಟರ್ ಪಾಲಿಸಿ. ಓಕೆ, ಎಸ್, ಒಂದು ಬ್ರೇಕ್ ತಗೊಂಡು ಮಾತಾಡೋಣ. ವೀಕ್ಷಕರೇ ನೋಡಿ, ಇಡೀ ಪ್ರಕರಣದಲ್ಲಿ ಒಂದು 10 ದಿನ ಆಗಿದೆ. ಆರಂಭದಲ್ಲಿ 2 ದಿನ ವಿಚಾರಣೆ, ಅದಾದ ನಂತರ 8 ದಿನಗಳ ಕಾಲ ಉತ್ಖನನ ಕಾರ್ಯ ನಡೆದಿದೆ. ಈಗಲೇ ಒಂದು ನಿರ್ಧಾರಕ್ಕೆ ಬರೋದು ಎಷ್ಟು ಸರಿ? ಆ ರೀತಿಯಾಗಿ ಏನಾದರೂ ನರೇಟಿವಿಟಿ ಬಿಲ್ಡ್ ಆಗ್ತಾ ಇದೆಯಾ? ಎಸ್, ಒಂದು ಕಡೆ ತನಿಖೆ ಆರಂಭವಾಗಿ SIT 2 ದಿನ ವಿಚಾರಣೆ, ಅದಾದ ಬಳಿಕ 8 ದಿನ ಈಗ ತನಿಖೆ ನಡೀತಾ ಇದೆ, ಅಂದರೆ ಉತ್ಖನನ ಕಾರ್ಯ ನಡೀತಾ ಇದೆ. ಟೋಟಲ್ 10 ದಿನ ಆಯಿತು. ಈ 10 ದಿನ ಇನ್ನೂ ವಿಚಾರಣೆ ತನಿಖೆ ನಡೀತಾ ಇದೆ. ಇದರ ನಡುವೆ ಒಂದು ನರೇಟಿವಿಟಿ ಕೂಡ ಬಿಲ್ಡ್ ಆಗ್ತಾ ಇದೆ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ರಾಜಲಕ್ಷ್ಮಿ ಮೇಡಮ್, ಒಂದು ನರೇಟಿವ್ ಕೂಡ ಬಿಲ್ಡ್ ಆಗ್ತಾ ಇದೆ ಅಂತ ಅಂದರೆ, ಈ ಆಲ್ರೆಡಿ ಹೆಂಡಕ್ಕೆ ಬಂದ್ಬಿಟ್ಟಿದೆ, ಏನೂ ಸಿಕ್ಕಿಲ್ಲ, ಇದೆಲ್ಲವೂ ಕೂಡ ಷಡ್ಯಂತ್ರ ಅಂತ ಒಂದು ನರೇಟಿವಿಟಿ ಕೂಡ ಬಿಲ್ಡ್ ಆಗ್ತಾ ಇದೆ ಅಂತ. ಅಂದರೆ ಯಾವುದೇ ತನಿಖೆ ಆದರೂ ಕೂಡ ಇಷ್ಟು ಕ್ವಿಕ್ಕಾಗಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ತನಿಖೆ ಶುರುವಾಗಿದ್ದು ಭಾಳ ಲೇಟ್, ಇಷ್ಟು ವರ್ಷದ ನಂತರ ಶುರುವಾಗಿದೆ. ಸಿಕ್ಕ ಸಾಕ್ಷಿಗಳನ್ನು ಅದನ್ನು ಪ್ರತಿಯೊಂದು ಮೂಳೆಗೂ ಅದರದ್ದು ಟೆಸ್ಟ್ ಆಗಬೇಕು. ಈ ತನಿಖೆ ಅಂತೂ ಇಷ್ಟು ಕ್ವಿಕ್ಕಾಗಿ ಮುಗಿಲಕ್ಕೆ ಸಾಧ್ಯ ಇಲ್ಲ. ಬೈ ಚಾನ್ಸ್ ಏನಾರ ಮುಗಿಸಿದರೆ ಅದಕ್ಕೂ ಮತ್ತೆ ಬೇರೆ ಏನಾದರೂ ಕಾರಣನೇ ಇರ್ತದೆ, ಯಾವುದೋ ಒಂದು ಫೋರ್ಸ್ ಇರ್ತದೆ. ಯಾಕೆಂದ್ರೆ ನೀವು ಲಾಜಿಕಲ್ ಕನ್ಕ್ಲೂಷನ್ ಕೊಡ್ಲಾರ್ದೆ ಇದನ್ನು ಮುಗಿಸಿದ್ರೆ ಬೇರೆಯವ್ರು ಯಾರೂ ಮಸಿ ಬಳಿಯೋದು ಬೇಡ, ಅವ್ರು ತಮ್ಮ ಹೆಸರಿಗೆ ತಾವೇ ಮಸಿ ಬಳ್ಕೊಂಡಂಗೆ. ಯಾಕೆಂದ್ರೆ ಇಲ್ಲಿ ಬೇರೆ ಪ್ರಶ್ನೆಗೆ ಅವಕಾಶನೇ ಉಳಿಯಂಗಿಲ್ಲ. ಇಂಥ ಒಂದು ತನಿಖೆ, ಯಾಕೆಂದರೆ ಸರ್ ಹೇಳ್ದಂಗೆ ಮೊದಲು ವಿಚಾರ ಮಾಡಿರಿ, ಯಾವುದೇ ಅನಾಮಧೇಯ ವ್ಯಕ್ತಿ ಇರಲಿ, ಎಂಥದ್ದೇ ಡೆತ್ ಇರಲಿ, ಪ್ರತಿ ಹಳ್ಳಿಗೂ ನಮ್ಮ ಏನಂತಾರೆ ರೂಲ್ಸ್ ಪ್ರಕಾರ ಆಗಲಿ ಕಾನೂನಿನ ಪ್ರಕಾರ ಆಗಲಿ ನಿರ್ದಿಷ್ಟ ಜಾಗದೊಳಗೆ ಸ್ಮಶಾನ ಅಂತ ಇರ್ತದೆ. ಪ್ರತಿ ಧರ್ಮಕ್ಕೂ ಬೇರೆ ಬೇರೆ ಸ್ಮಶಾನ ಇರ್ತದೆ. ಆಮೇಲೆ ಧರ್ಮಕ್ಕೆ ಸ್ಮಶಾನಗಳು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಜಗಳನೂ ಆಗ್ತಾವೆ. ಅದು ಸ್ಮಶಾನನೇ ಯಾಕಿರ್ತದೆ, ನಿಮ್ಮ ಮನೆ ಹಿಂದೆ ಜಾಗ ಐತಿ ಹುಡ್ಕೋಬೋದಲ್ಲ, ಹಂಗಿರಂಗಿಲ್ಲ. ಯಾಕಂದ್ರೆ ಯಾರೋ ಒಬ್ಬರು ತಮ್ಮ ಫಾರ್ಮ್ ಹೌಸ್ನೊಳಗೋ ತಮ್ಮ ತೋಟದೊಳಗೋ ತಾವು ಸಮಾಧಿ ಮಾಡ್ಕೋಬೇಕಂದ್ರೂ ಅಲ್ಲಿ ಪಂಚಾಯತಿ ಪರ್ಮಿಷನ್ ತಗೋತಾರೆ. ಸುಮ್ಮನೆ ಏನು ಮಾಡಕ್ಕೆ ಬರಂಗಿಲ್ಲ. ಎಲ್ಲದಕ್ಕೂ ಕಾನೂನು ಇರ್ತದೆ. ಯಾರೋ ಹೇಳಿ ಕಾಡಿನಾಗ ಎಲ್ಲೋ ಸತ್ರು, ಅಲ್ಲೇ ಮುಚ್ಚಿದ್ರು, ಯಾರೋ ಸತ್ರು, ಎಲ್ಲದಕ್ಕೂ ರಿಜಿಸ್ಟರ್ ಇರ್ತದೆ. ಈಗಿನ SIT ತಂಡ ಆ ಪೀರಿಯಡ್ನಾಗಿಂದು ಅನ್ಐಡೆಂಟಿಫೈಡ್ ಬಾಡಿಗಳದ್ದು ಲಿಸ್ಟು, ಮಿಸ್ಸಿಂಗ್ ಪರ್ಸನ್ಸ್ ಲಿಸ್ಟು, ಅವು ಏನೇನು ಕಂಪ್ಲೇಂಟ್ ಅದಾವೆ ಅದು ಎಲ್ಲನೂ ತರಿಸ್ಕೊಂಡಾರೆ.
ಅದೆಲ್ಲಾನು ತರಿಸ್ಕೊಂಡು ಈಗ ನಾವು ಹಳೆಯ ರೆಕಾರ್ಡ್ಸನ್ನು ಮ್ಯಾನಿಪುಲೇಟ್ ಮಾಡೋದು ಅಷ್ಟು ಈಸಿ ಆಗಂಗಿಲ್ಲ ಅವರಿಗೆ. ಅದು ರಿಪೋರ್ಟ್ ಇದ್ದೇ ಇರ್ತದೆ. ಈಗಿನ ಹೊಸದಾಗಿ ನಿನ್ನೆ ಮೊನ್ನೆ ಮಿಸ್ ಆದವರಿಗೆ ಏನೋ ಒಂದು ಸ್ಟೇಷನ್ ಹೌಸ್ ಡೈರಿ ಒಳಗೆ ಒಂದು ಸ್ಮಾಲ್ ಎಂಟ್ರಿ ಮಾಡಿ ಮಿಸ್ಟೇಕ್ ಮಾಡ್ಸೋಕೆ ಚಾನ್ಸಸ್ ಇರ್ತದೆ. ಬಟ್ ಹಳೆಯದ್ರ ಒಳಗೆ ಅದನ್ನು ಸಿಕ್ಬಿಡ್ತದೆ. ಫಾರೆನ್ಸಿಕ್ ಟೆಸ್ಟ್ ಅನ್ನೋದು ಎಷ್ಟು ಕೆಲವೊಂದು ಸಲ ಅಕ್ಯುರೇಟ್ ಇರ್ತದೆ ಅಂತಂದರೆ ಇಂಕಿನ ಏಜ್ನು ಹೇಳ್ತಾರೆ. ಅಷ್ಟೆಲ್ಲ ಕ್ಲಾರಿಟಿ ಇದ್ದಾಗ ಅದೆಲ್ಲನೂ ಹುಡುಕಬೇಕು. ಆ ವ್ಯಕ್ತಿಗಳ ತನಿಖೆ ಹುಡುಕಾಡಿದ್ದು ಎಲ್ಲಿಗೆ ಹೋಗಿ ಮುಟ್ತು, ಒಂದು ಲಾಜಿಕಲ್ ಮುಟ್ಟಿತ್ತಾ, ಸಿಕ್ತೋ ಇಲ್ವೋ, ಬಾಡಿ ಸಿಕ್ಕಿದ್ರೆ ಮತ್ತು ಅವ್ರ ಹೆಸರು ರೌಂಡ್ ಅಪ್ ಮಾಡಿ ಮೈನಸ್ ಮಾಡಿಕೊಂಡು ಯಾರ್ದು ಸಿಕ್ಕಿಲ್ಲ ಆ ಹೆಸರುಗಳು ಅವ್ರ ಫ್ಯಾಮಿಲಿ ಒಳಗೆ ಯಾರು ಬದುಕ್ಯಾರ ಅವ್ರದ್ದು DNA ಅಂತ ಕಲೆಕ್ಟ್ ಮಾಡಬೇಕು. ಈ ಪ್ರತಿ ಮೂಳೆ ಜೋಡಿ ಅವ್ರದನ್ನ ಮ್ಯಾಚ್ ಮಾಡಬೇಕು. ಕೆಲಸ ಸಿಕ್ಕಾಪಟ್ಟೆ ಅದ. ಇಷ್ಟು ಕ್ವಿಕ್ಕಾಗಿ ಮುಗಿಸೋಕೆ ಚಾನ್ಸೇ ಇಲ್ಲ. ಅದು ಮುಗಿಸೋಕೆ ಆಗಂಗಿಲ್ಲ. ಅದು ಆ ಊಹಾಪೋಹ ಅದು ಏನೇ ಇದ್ರೂ ಅವ್ರು ವಾಪಸ್ ಬಂದರೂ ಬೇರೆ ಯಾವುದೇ ಕಾರಣಕ್ಕೆ ಬಂದಿರ್ತಾರೆ ಹೊರತು ಈ ಥರ ಮುಗಿಯೋಕ್ಕಾಗಂಗಿಲ್ಲ ಅಂತ. ಮಲ್ಗತ್ ಸರ್, ಇನ್ನೊಂದು ಪ್ರಶ್ನೆ ಏನಂದರೆ, ಈ ದೂರುದಾರ ವ್ಯಕ್ತಿ 164 ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಮತ್ತು SIT ವಿಚಾರಣೆಯಲ್ಲೂ ಕೂಡ ಯಾರು ಈತನಿಗೆ ಧಮಕಿ ಹಾಕಿ ಈ ರೀತಿ ಕೆಲಸ ಮಾಡ್ತಿದ್ರಲ್ವಾ ಅವ್ರ ಹೆಸರನ್ನು ಹೇಳಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಅಂದರೆ ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ ಯಾರೋ ಒಬ್ರು ಬಂದು ಧಮಕಿ ಹಾಕಬೇಕು, ಬೆದರಿಕೆ ಹಾಕಬೇಕಲ್ವಾ, ಅವರನ್ನು ಯಾಕೆ ಇನ್ನೂ ವಿಚಾರಣೆ ಕರೆದಿಲ್ಲ ಅನ್ನೋ ಪ್ರಶ್ನೆ ಕೂಡ ಇದರಲ್ಲಿ ಬರ್ತಾ ಇದೆ ಅಂತ. ಅಲ್ಲ, ಅವ್ರು ವಿಚಾರಣೆ ಮಾಡ್ತಾ ಇರಬಹುದು, ನಿಮಗೆ ಹೆಂಗೆ ಗೊತ್ತಾಗಬೇಕು ಕರೆದಿಲ್ಲ ಅಂತ. ಆ ರೀತಿಯಾಗಿ ತನಿಖೆ ತನಿಖೆ ಅನ್ನೋದು ಸೀಕ್ರೆಟ್ ಇರ್ತದೆ. ನಾವು ತನಿಖೆ ಅನ್ನೋದು ಬರೀ ಹೆಣದ ಮೇಲೆ ಒಂದೇ ಆಂಗಲ್ ಮೇಲೆ ತನಿಖೆ ಮಾಡೋದಿಲ್ಲ. ಅದು 108 ಆಂಗಲ್ದಲ್ಲಿ ನಾವು ತನಿಖೆ ಮಾಡ್ತೇವೆ. ಬರೀ ಹೆಣ ಇಟ್ಕೊಂಡು ತನಿಖೆ ಮಾಡಿ, ಹೆಣ ಇಲ್ಲಾರ್ದೆ ನಾನು ಸುಟ್ಟು ಹಾಕಿದ ಕೇಸ್ನಲ್ಲಿ ಕನ್ವಿಕ್ಷನ್ ತಗೊಂಡಿದ್ದೇನೆ. ಯಾವ ರೀತಿ ಇರುತ್ತೆ ಅಲ್ಲ, ಅದೇ ಒಂದು ಟೆಂಪಲ್ದಲ್ಲಿ ಮರ್ಡರ್ ಆಯ್ತು. ಪೂಜಾರನೇ ಒಂದು ರೇಪ್ ಮಾಡ್ತಾನೆ ಅಲ್ಲಿ ಹುಡುಗಿನ. ಭಕ್ತ, ಟೆಂಪಲ್ ಭಕ್ತ ಪ್ರಸಿದ್ಧ ದೇವಸ್ಥಾನದಲ್ಲಿನೇ ಆಗಿತ್ತು. ದೇವಸ್ಥಾನದಲ್ಲಿನೇ ಗರ್ಭಗುಡಿಯಲ್ಲಿ ಆಗಿದ್ದು. ಇದು ಹೊರಗಡೆ ಅಲ್ಲ, ಮತ್ತೆ ಗರ್ಭಗುಡಿಯಲ್ಲಿ ರೇಪ್ ಆಗಿದ್ದನ್ನ ನಾನು ಕನ್ವಿಕ್ಷನ್ ತಗೊಂಡಿದ್ದೇನೆ ಬೆಳಗಾವಿ ಜಿಲ್ಲೆಯಲ್ಲಿ. ಸೊ ಆ ತರ ಕೇಸ್ಗಳು ಆಗಿದಾವೆ, ಇಲ್ಲ ಅಂತಲ್ಲ. ಅದರಿಂದ ಆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ಬರ್ತದೆ, ಅದ್ರದ್ದು ಇದು ಆಪಾದನೆ ಬರ್ತದೆ ಅಂತ ಏನು ಬಿಡ್ಲಿಕ್ಕೆ ಆಗ್ತದೆ? ಕ್ರೈಮ್ ಈಸ್ ಕ್ರೈಮ್. ಎಲ್ಲಿ ಆಗ್ತದೆ? ಧರ್ಮ, ದೇವರು, ಅದು ಅವ್ರವ್ರ ವಿಶ್ವಾಸ, ನಂಬಿಕೆ ಮೇಲೆ ಅಲ್ವಾ? ಇದು ಏನಾಗಿದೆ ಅನ್ನೋದು ಸತ್ಯಾಸತ್ಯತೆ ತಿಳ್ಕೊಬೇಕಲ್ಲ. ಈಗ ನೋಡಿ, ಒಂದು 164 ಸ್ಟೇಟ್ಮೆಂಟ್ ತೊಗೊಂಡಿದ್ದಾರೆ. ಅವನ ಪ್ರಕಾರ ಮಾಡ್ತಾ ಇದ್ದಾನೆ ತನಿಖೆನೂ. ಅವನ ಹೇಳಿಕೆ ಪ್ರಕಾರನೇ ನಡೀತಾ ಇದೆ. ಎಲ್ಲ ಆಗಿತ್ತ. ನಾಳೆ ಏನು ಇಲ್ಲಿ 14 ಸಿಗಲಿಲ್ಲ, ಇನ್ನೊಂದು 20-30 ಜಾಗ ತೋರಿಸ್ಬೋದು. ಅಲ್ಲಿ ನಾವು ಅಗಿಬೇಕಾಗ್ತದೆ. ಅಲ್ಲಿ ನಾವು ರಿಕ್ವೆಷನ್ ಕೊಡಬೇಕು ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟಿಗೆ, ನೀವು ಬನ್ನಿ ಈ ಜಾಗ ತೋರಿಸ್ತಾನೆ, ನಮ್ಗೆ ಇದು ಪಂಚನಾಮ ಮಾಡಿ ಬನ್ನಿ, ನೀವು ನಿಮ್ಮ ಪ್ರೆಸೆನ್ಸ್ ಇಸ್ ರಿಕ್ವೈರ್ಡ್ ಅಂತ ಅವ್ರಿಗೊಂದು ಕೊಟ್ಕೊಳ್ಳಿ, ಅವರು ಬರ್ತಾರೆ. ಇದೆಲ್ಲ ಅಡ್ಜಸ್ಟ್ ಆದಮೇಲೆ ಈಗ ಮತ್ತೆ 6 ಜನ ಸಿಕ್ಕಿದ್ದಾರೆ ನಮಗೆ. ಅದು ತನಿಖೆಗೆ ಭಾಳ ಒಳ್ಳೆಯದು. ಅವ್ರಿಗೆ ನಾವು ಅವ್ರೇನು ಹೇಳಿಕೆ ಹೇಳ್ತಾರೆ ಅದನ್ನ ಅವಶ್ಯಕತೆ ಬಿದ್ದರೆ ಅವ್ರಿಗೆ 164 ಮಾಡಿಸ್ತೇವೆ, ಅದು ನಿಜ ಇದ್ದರೆ. ಅಥವಾ ಅವ್ರಿಗೆ ತನಿಖೆಯಲ್ಲಿ ಏನಾದರೂ ನಮಗೆ ಜಾಗ ಸಿಕ್ಕಲ್ಲಿ ಅವ್ರು ಏನು ತೋರಿಸ್ತೀವಿ ಅಂತಂದರೆ ಅಲ್ಲೇನಾದರೂ ಮೂಳೆ ಪಾಳೆ ಸಿಕ್ತು, ಏನಾದರೂ ತಲೆ ಬುರುಡೆ ಏನಾದರೂ ಒಂದು ವಸ್ತು ಸಿಕ್ಕರೆ ಅದ್ರ ಮೇಲೂ ನಮಗೆ ತನಿಖೆ ಆಗ್ತದೆ. ಮುಂದೆ ಅದು ಇಂಪಾರ್ಟೆಂಟ್ ವಿಟ್ನೆಸ್ ಆಗ್ತಾರೆ. ಅವರು ನಾವು ಅಗದಿದ್ದೀವಿ ಅಂತ ಹೇಳ್ತಾರೆ, ಉಗ್ದಿದ್ದೀವಿ ಅಂತ ಹೇಳ್ತಾರೆ. ಅವ್ರು ನೋಡಿದಾಗ ಡೆಡ್ ಬಾಡಿ ಹೇಗಿತ್ತು, ಯಾವ ಸ್ಥಿತಿಯಲ್ಲಿ ಇತ್ತು, ಏನು ಗಾಯ ಆಗಿತ್ತು, ಎಲ್ಲೇನಾಗಿತ್ತು, ಅವರೆಲ್ಲರೂ ಹೇಳ್ತಾರೆ. ಈಗ ನೋಡಿ, ಇವನು ಹೇಳಿದ್ದಾನೆ, ನಾನು ಅನೇಕ ಅತ್ಯಾಚಾರವಾಗಿ ಕೊಲೆಯಾದಂಥ ಹೆಣ್ಮಕ್ಳನ್ನು ನಾನು ಬರಿಯಲ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಅವನಿಗೆ ಹೆಂಗೆ ಗೊತ್ತಾಯ್ತು ಅತ್ಯಾಚಾರ ಆಗಿದೆ ಅಂತ? ಅಂದ್ರೆ ಅರ್ಥ ಬಾಡಿ ಮೇಲೆ ಏನಾದರೂ ಇಂಜುರಿ ನೋಡಿರ್ತಾನೆ ಅವನು. ನಿಜ ಅದು. ಅಥವಾ ಯಾರಾದರೂ ಅವ್ನಿಗೆ ಹೇರ್ಬೇಕು, ಬಾಡಿ ತಂದು ಕೊಟ್ಟವ್ರು ಯಾರು, ಅದನ್ನು ಮರ್ಡರ್ ಮಾಡಿದವ್ರು ಯಾರು, ರೇಪ್ ಮಾಡಿದವ್ರು ಯಾರು, ಇದೆಲ್ಲ ಪ್ರತಿಯೊಂದು ತನಿಖೆಯಲ್ಲಿ ನಾವು ಒಂದೊಂದು ಆ್ಯಂಗಲ್ದಲ್ಲಿ ಹೋಗ್ತೇವೆ. ಬರೀ ಡೆಡ್ ಬಾಡಿ ಮೂಳೆ ಗಿಳೆಯ ಮೇಲೆ ಅದು ನಾವು ಮಾಡಲಿಕ್ಕೆ ಅದೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಡೆಡ್ ಬಾಡಿದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್. ಅನೇಕ ಆ್ಯಂಗಲ್ದಲ್ಲಿ ನಾವು ತನಿಖೆ ಮಾಡ್ತೇವೆ. ತನಿಖೆ ಮಾಡಿ ಅದನ್ನು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದು ಸಿಗಲಿಲ್ಲ ಅಂದ್ರೆ ಅಲ್ಲಿಗೆ ಕೇಸ್ ಮುಗಿತಪ್ಪ, ಏನೂ ಸಿಗಲಿಲ್ಲ ಅಂತ ಅರ್ಥ ಅಲ್ಲ. ಅರ್ಥ ಅಲ್ಲ. ಎಷ್ಟೋ ಡೆಡ್ ಬಾಡಿ ಇಲ್ಲದ ಕೇಸ್ಗಳು ನಾವು ಕನ್ವಿಕ್ಷನ್ ತಗೊಂಡಿದ್ದೇವೆ, ಆ ಮಾತು ಬೇರೆ. ಬಟ್ ಅದು ನಮಗೆ ತನಿಖೆ ಇಷ್ಟೊಂದು ಇಂಟ್ರೆಸ್ಟಿಂಗ್ ಇರ್ತದೆ. ನಾವು ಹೆಂಗೆ ಅದರ ಡೀಪಾಗಿ ಹೋಗ್ತೇವೆ, ಹೆಂಗೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ತನಿಖೆ ಮಾಡ್ತೇವೆ, ಅಷ್ಟೊಂದು ಕ್ಯೂರಿಯಾಸಿಟಿ ನಮ್ಮಲ್ಲಿನೂ ಹುಟ್ಟಿರ್ತದೆ, ನಮಗೂ ಆ ಆಸಕ್ತಿ ಬರ್ತದೆ. ನಾವು ಇಲ್ಲಿ ವಿ ಎಂಜಾಯ್ ದ ಪ್ರೊಫೆಷನ್. ಇದರಲ್ಲಿ ನೋಡಿದ್ರೆ ಆ ರೀತಿ ನಾವು ಮಾಡ್ಬೇಕು ಹೊರತಾಗಿ ನೀವು ಸಿಗಲಿಲ್ಲ ಅಂದ್ಕೂಳೆ ನಾವು ಏಯ್ ಬಳಿ ಮಗನೇ ಇಂಥ ಮಳೆಯಾಗಿ ನಮಗೆ ತ್ರಾಸ ಕೊಡಾಗತ್ತಿ ನೀನು ಅಂತ ತಿಳಿದು ಅವ್ಗೆ ಬೈಯೋ ಅಂತ ಆಗೋದಿಲ್ಲ. ಪೇಷನ್ಸ್ಲಿಂದ ನಾವು ಕೆಲಸ ಮಾಡಬೇಕಾಗ್ತದೆ. ಯಾಕಂದ್ರೆ ಹೊಸ ಫ್ರೆಶ್ ಕೇಸ್ ಅಲ್ಲ, 15-20 ವರ್ಷದ ಕೇಸು. ಅವನಿಗೂ ಕನ್ಫ್ಯೂಸ್ ಆಗ್ಬೋದು. ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಅವಾಗ ವ್ಯತ್ಯಾಸ ಆಗ್ತಿರ್ತದೆ ಜಾಗದಲ್ಲಿ.
ಪೇಷನ್ಸಿಂದ ಮಾಡಬೇಕು. ಎಷ್ಟು ಸಮಾಧಾನ ಮಾಡ್ತೀರಿ ಮಾಡ್ರಿ, ಎಲ್ಲ ರೀತಿ ಎಕ್ಸಾಸ್ಟ್ ಆಗಬೇಕು, ಓಕೆ ಓಕೆ ಎಲ್ಲ ಆ್ಯಂಗಲ್ದಿಂದ ತನಿಖೆ ಆಗಬೇಕು. ಓಕೆ ಎಲ್ಲ ಎಕ್ಸಾಸ್ಟ್ ಆದಮೇಲೆ ಅದು ಸುಳ್ಳಿರ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಹೌದು. ಕಾನೂನಲ್ಲಿ ಅವಕಾಶ ಇದೆ ಅಲ್ಲ, ಕೂಡ ಇದೆ ಅಂತ. ಕಾನೂನಲ್ಲಿ ಅವಕಾಶ ಇದೆ, ಹೌದು. ಅದು ಆ ರೀತಿ ಕ್ರಮ ಆಗ್ತದೆ. ಈಗೇನು 6 ಜನ ಮತ್ತೆ ಬಂದಿದ್ದಾರೆ, ಇನ್ನೂ ಜನ ಹೆಚ್ಚಿಗೆ ಬಂದರೂ ಭಾಳ ಸಂತೋಷ. ಅವ್ರಿಗೆ ನಮ್ಮ SIT ಅವರು ಒಂದು ಫೋನ್ ಸದ ಇಟ್ಟಿದ್ದಾರೆ ಅಲ್ಲಿ. ಈಗ ಸಹಾಯವಾಣಿ ಕೂಡ ಸಹಾಯವಾಣಿ ಮಾಡಿದ್ದಾರೆ. ಏನೋ ಅವ್ರು ಕೆಲವೊಬ್ಬರಿಗೆ ಹಿಂದೆ ಹೆದರಿಕೆ ಇತ್ತು, ಭಯ ಪಟ್ಕೊಂಡು ಮಾಡ್ತಿರ್ಲಿಲ್ಲ, ಅಥವಾ ಇನ್ಯಾವುದೋ ಒತ್ತಡಕ್ಕೆ ಮಾಡ್ತಿರ್ಲಿಲ್ಲ. ಈಗ ಅಥವಾ ಹಿಂದೆ ಒಂದು ಎಷ್ಟು ಮಿಸ್ಸಿಂಗ್ ಆಗಿದ್ದು, ಎಷ್ಟು ನಾನ್ ನ್ಯಾಚುರಲ್ ಡೆತ್ ಆಗಿದ್ದು, ಎಷ್ಟು ಆಕ್ಸಿಡೆಂಟ್ ಆಗಿದ್ದು, ಎಷ್ಟು ಮರ್ಡರ್ ಆಗಿದ್ದು, ಮರ್ಡರ್ ಕೇಸ್ ಯಾವ ಡಿಟೆಕ್ಟ್ ಆಗಿಲ್ಲ, ಓಕೆ ಯಾವ ಎಷ್ಟು ಅವೆಲ್ಲ ಕೇಸ್ಗಳನ್ನು ತೆಗೆದು ಸ್ಟಡಿ ಮಾಡ್ತಾರೆ. ಓಕೆ ಮಾಡಿ ಅವನು ಎಲ್ಲ ಪ್ರತಿಯೊಂದು ಕುಲಂಕುಷವಾಗಿ ನೋಡ್ತಾರೆ. ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಓಕೆ ಕನ್ಕ್ಲೂಡ್ ಮಾಡಿ, ಟೈಮ್ ಆಯ್ತು. ಓಕೆ ಒಟ್ಟಿನ ಮೇಲೆ ನಾನು ಹೇಳೋದಂದ್ರೆ ಆಯ್ತು. ಒಂದು ಧರ್ಮಸ್ಥಳಕ್ಕೆ ನಾನು ವಿನಂತಿ ಮಾಡ್ಕೋತೇನೆ. ಓಕೆ ಅಲ್ಲಿ ಬರುವಂತ ಭಕ್ತರು ಬಹಳ ಬಡವರು ಇರ್ತಾರೆ, ಬಹಳ ಬಡವರು ಇರ್ತಾರೆ. ಅದ್ಯಾರು ಸಂಬಂಧಪಟ್ಟವ್ರಿಗೆ ಅವರು ಅರ್ಥ ಮಾಡ್ಕೊಳ್ಳಿ. ಬಡವರು ಇರ್ತಾರೆ, ಬಡವ್ರ ದುಡ್ಡನ್ನೇ ಅಲ್ಲಿ ಹೋಗೋದು. ಇವರು ಹೆಣ್ಮಕ್ಳಿಗೆ ಮೈಕ್ರೋ ಬಡ್ಡಿ ಕೊಡ್ತಾರೆ, ಲಕ್ಷಗಟ್ಟಲೆ ಹೆಣ್ಮಕ್ಳು ಮಂಜುನಾಥನ ಇದ್ರ ಮ್ಯಾಗ ತಗೋತಾರೆ, ಸಾಲ ತಗೋತಾರೆ. ಬಡ್ಡಿ ವಿಪರೀತ ಬಡ್ಡಿ, ಅದು ಬಡವ್ರ ದುಡ್ಡು ರೀ. ಅಲ್ಲಿ ಬಡವ್ರ ದುಡ್ಡನ್ನ ಅವ್ರಿಗೆ ಹಂಚ್ತೀರಿ. ಸ್ವಲ್ಪ ಒಂದು 50% ಕನ್ಸೆಷನ್ ಕೊಡಿ ಅವ್ರಿಗೆ. ಓಕೆ ಶ್ರೀಮಂತ ಇದ್ದವ್ರು ತಿರುಪತಿಯಲ್ಲಿ ಹೋಗಿ ದುಡ್ಡು ಹಾಕ್ತಾರೆ, ಹೌದು ಇವ್ರು ಇಲ್ಲೆಲ್ಲ ಬರೋದಲ್ಲ ಬಡವರು. ಸರ್ ಓಕೆ ಟೈಮ್ ಆಯ್ತು. ಅದಕ್ಕೆ ಅವ್ರಿಗೆ ಸಹಾಯ ಆಗಲಿ ಆ ದೃಷ್ಟಿಯಿಂದ ಥಿಂಕ್ ಮಾಡ್ರಿ. ಬರೇ ದುಡ್ಡು ಕೊಡುವಾಗ ಅಕೌಂಟ್ಗೆ ಹಾಕ್ತಾರೆ, ಇಸ್ಕೊಳ್ಳುವಾಗ ಕ್ಯಾಶ್ ಇಸ್ಕೋತಾರೆ. ಅದ್ರ ಬಗ್ಗೆನೂ ತನಿಖೆ ಓಕೆ ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಕಾರ್ಯಕ್ರಮದಲ್ಲಿ ಆಗಿದ್ದಕ್ಕೆ. ಥ್ಯಾಂಕ್ಸ್ ಸೊ ಮಚ್ ಮೇಡಮ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.